ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ನಿಮ್ಮ ಫ್ಯೂಚರ್ ಅಂದರೆ ನಿಮ್ಮ ಲೈಫ್ ಸ್ಟೋರಿ, ನಿಮ್ಮ ಪಾತ್, ನಿಮ್ಮ ಡೈರೆಕ್ಷನ್ ಯಾವ ರೀತಿ ಇತ್ತು, ಯಾವ ರೀತಿ ಇದೆ ಮತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಇದೆಲ್ಲ ನೋಡ್ತಾ ಇದ್ದೀವಿ. ಇವತ್ತಿನ ಟಾರೋ ರೀಡಿಂಗಲ್ಲಿ ನಿಮ್ಮ ಲೈಫ್ ಸ್ಟೋರಿ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್, ನಿಮ್ಮ ಮುಂದಿನ ಗೈಡೆನ್ಸ್, ಎವ್ರಿಥಿಂಗ್. ಆಲ್ ರೈಟ್, ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ಟಾರೋ ರೀಡಿಂಗ್ನ. 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಸ್ಟೋನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಸ್ಟೋನ್. ಓಕೆ, ಸೊ ಇದು ಆಪ್ಷನ್ ನಂಬರ್ 1, ಇದು ಆಪ್ಷನ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅನ್ನಿಸ್ತಾ ಇದೆ? ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ನೀವು ಯೋಚನೆ ಮಾಡಿದಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಬ್ಯೂಟಿಫುಲ್ ಲೈಫ್ ಸ್ಟೋರಿ ಟ್ಯಾರೋ ರೀಡಿಂಗ್. ಓಕೆ, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಲೈಫ್ ಸ್ಟೋರಿ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಸೊ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನೋಡಿದ್ಮೇಲೆ ನಿಮ್ಮ ಗೈಡೆನ್ಸ್ ಏನು, ನಿಮ್ಮ ಫ್ಯೂಚರ್ ಡೈರೆಕ್ಷನಲ್ಲಿ ಹೋಗೋದಕ್ಕೆ, ಇದೆಲ್ಲ ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಮೊದಲನೇದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರುವಂಥ ಮೆಸೇಜಸ್ಸು ನಿಮ್ಮ ಪಾಸ್ಟ್ ಬಂದು ಇಟ್ ವಾಸ್ ಟು ರಫ್ ಅನ್ನೋ ಥರ ಇದೆ. ಲೈಕ್ ಇಟ್ ವಾಸ್ ನಾಟ್ ಈಸಿ. ನೀವೇನೇ ಮಾಡೋಕ್ಕೆ ಹೋದ್ರೂ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇರ್ಬೋದು, ಅಥವಾ ತುಂಬ ಬಿಟ್ರೇಯಲ್ ಇರ್ಬೋದು, ಹಾರ್ಟ್ ಬ್ರೇಕ್ಸ್ ಇರ್ಬೋದು, ಅಥವಾ ಫೇಲ್ಯೂರ್ಸ್ ಇರ್ಬೋದು, ಅಥವಾ ನೀವು ಅನ್ಕೊಂಡಿದ್ದಷ್ಟು ಅಚೀವ್ ಮಾಡೋಕ್ಕಾಗದೇ ಇರ್ಬೋದು. ದೆರ್ ಆರ್ ಲಾಟ್ ಆಫ್ ಸೆಟ್ ಬ್ಯಾಕ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಈ ಎಲ್ಲ ಸಿಚುವೇಶನ್ನು ನಿಮ್ಮನ್ನು ಇವತ್ತು ಪ್ರೆಸೆಂಟ್ ಸಿಚುವೇಶನಿಗೆ ನಿಮ್ಮನ್ನ ತಂದು ನಿಲ್ಲಿಸಿರೋದು ನಿಮ್ಮ ಹೀಲಿಂಗ್ ಪ್ರಾಸೆಸ್ಸಲ್ಲಿ, ನಿಮ್ಮ ಸ್ಟ್ರೆಂಥನಿಂಗ್ ಪ್ರಾಸೆಸ್ಸಲ್ಲಿ, ನಿಮ್ಮನ್ನು ನೀವು ಕಂಡುಕೊಳ್ಳೋ ಅಂಥ ಒಂದು ಪ್ರಾಸೆಸ್ಸಲ್ಲಿ. ಸೊ ಇಟ್ ಲುಕ್ಸ್ ಲೈಕ್ ಅ ವೆರಿ ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಜರ್ನಿ ಥರ ಇದೆ. ಬಟ್ ವಿ ವಿಲ್ ಪುಲ್ ಸಮ್ ಕಾರ್ಡ್ಸ್ ಮತ್ತು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಗೆ 3 ಕಾರ್ಡ್ ಪುಲ್ ಮಾಡೋಣ. ಆ್ಯಂಡ್ ದೆನ್ ವಿಲ್ ಆಸ್ಕ್ ಅಡಿಷ್ನಲ್ ಮೆಸೇಜಸ್, ಬೇರೆ ಇನ್ನೇನು ಮೆಸೇಜಸ್ ಇದೆ ಅಂತ ಹೇಳಿ. ಸೊ ಫಸ್ಟ್ ಲೆಟ್ಸ್ ಪುಲ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಕಾರ್ಡ್ಸ್. ರೈಟ್, ಓಕೆ. ಸೊ ನಿಮ್ಮ ಪಾಸ್ಟ್ ಎನರ್ಜಿಗೆ ಬರ್ತಾ ಇರೋದು ಮಟೀರಿಯಲ್ ಹಾರ್ವೆಸ್ಟ್, ನಿಮ್ಮ ಪ್ರೆಸೆಂಟ್ ಎನರ್ಜಿಗೆ ಬರ್ತಾ ಇರೋದು ಸ್ಟ್ಯಾಂಡ್ ಯುವರ್ ಗ್ರೌಂಡ್ 9 ಆ್ಯಂಡ್ 7. ನಿಮ್ಮ ಫ್ಯೂಚರ್ ಕಾರ್ಡಲ್ಲಿ ಅಥವಾ ಜಾಗದಲ್ಲಿ ಬರ್ತಾ ಇರೋವಂಥದ್ದು ಸೋಲಾರ್ ಪ್ಲೆಕ್ಸಸ್ ಚಕ್ರ, ವೆರಿ ಬ್ಯೂಟಿಫುಲ್. ಸೊ ಮೊದಲನೇದು ನಿಮ್ಮ ಪಾಸ್ಟ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 1 ಒಂದು ಹಂತಕ್ಕೆ ನೀವೆಲ್ಲ ಪಡೆದಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು, ಬಟ್ ಅದನ್ನು ಕಳ್ಕೊಂಡಿರ್ಬೋದು. ಬಿಸ್ನೆಸ್ ಇನ್ನೇನು ಶುರು ಮಾಡಿದ್ದೀನಿ, ಇನ್ನೇನದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಫೇಲ್ಯೂರ್ ಆಗಿರ್ಬೋದು. ಲವ್ ಆಫ್ ಮೈ ಲೈಫ್, ನನ್ನ ಸೋಲ್ ಮೇಟ್, ನನ್ನ ಬ್ಯೂಟಿಫುಲ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಅಂದ್ಕೊಂಡು ಐ ಆಮ್ ಹ್ಯಾಪಿ ಅನ್ನೋ ಅಷ್ಟರಲ್ಲಿ ಆ ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನೋವನ್ನು ಅನುಭವಿಸಿರ್ಬೋದು, ಅಥವಾ ಅವ್ರು ಬಿಟ್ಟು ಹೋಗಿರ್ಬೋದು, ಅಥವಾ ಯಾರನ್ನಾದ್ರೂ ಕಳ್ಕೊಂಡಿರ್ಬೋದು. ಇಲ್ಲಿ ದೇರ್ ಇಸ್ ಅ ಸೆನ್ಸ್ ಆಫ್ ಹ್ಯಾಪಿನೆಸ್. ಅಟ್ ದ ಸೇಮ್ ಟೈಮ್ ಆ ಹ್ಯಾಪಿನೆಸ್ಸನ್ನು ಕಿತ್ಕೊಂಡು ಹಾಗೆ ನಮ್ಮಿಂದ ಇನ್ನೇ ನಾನು ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಅಷ್ಟರಲ್ಲೇ ಇನ್ನೊಂದು ಫೇಲ್ಯೂರ್ ಆಗುತ್ತೆ. ಇನ್ನೇನೆಲ್ಲ ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ತೀನಿ, ಬಟ್ ಎಲ್ಲ ನನ್ನಿಂದ ಯಾವುದೋ ಕಾಣದೇ ಇರೋ ಒಂದು ಶಕ್ತಿ ನನ್ನ ಹತ್ರ ಇರೋದನ್ನೆಲ್ಲ ಕಿತ್ಕೊಳ್ತಾ ಇರೋ ಥರ ಇದೆ. ಸೊ ಇಟ್ ಫೀಲ್ಸ್ ಲೈಕ್ ದೆರ್ ಇಸ್ ಸ್ಯಾಡ್ನೆಸ್. ದೆರ್ ಇಸ್ ಬೋತ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್. ಒಂದು ಹಂತಕ್ಕೆ ನಾನೆಲ್ಲ ರಿಸೀವ್ ಮಾಡಿದ್ದೀನಿ, ಬಟ್ ಅದನ್ನು ಕಳ್ಕೊಳ್ತಾ ಇದ್ದೀನಿ. ಒಂದು ಹಂತಕ್ಕೆ ಸ್ವಲ್ಪ ಸಕ್ಸಸ್ಸನ್ನು ಕಾಣ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ, ಬಟ್ ಅದು ನನ್ನಿಂದ ದೂರ ಹೊರಟೋಗುತ್ತೆ. ಸೊ ಕೈಗೆ ಸಿಕ್ಕಿನೂ ಸಿಗದೆ ಇರೋ ಥರ, ಅದು ನಂದು ಅನಿಸಿನೂ ಅದು ನಂದು ಅಲ್ಲದೆ ಇರೋ ಥರ ಒಂದು ಎನರ್ಜಿ ನಿಮ್ಮ ಪಾಸ್ಟ್ ಎನರ್ಜಿನಲ್ಲಿ. ಸೊ ಅದು ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿರ್ಬೋದು, ಅಥವಾ ನಿಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡಿರ್ಬೋದು, ಅಥವಾ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಅಂತ ಹೇಳಿ ಎಷ್ಟೊಂದು ಪ್ರಶ್ನೆಗಳನ್ನ ಹಾಕಿರ್ಬೋದು. ಮತ್ತು ನನಗೆ ಯಾಕೆ ಈ ರೀತಿ ಅಂತ ಹೇಳಿ ಸ್ವಲ್ಪ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿರೋವಂಥ ಪ್ರಸಂಗಗಳೂ ಇರ್ಬೋದು ನಿಮ್ಮ ಪಾಸ್ಟಲ್ಲಿ. ಸೊ ಐ ಫೀಲ್ ಲೈಕ್ ಲಾಟ್ ಆಫ್ ಸ್ಯಾಡ್ನೆಸ್ ಆ್ಯಂಡ್ ಹ್ಯಾಪಿನೆಸ್ ಕಾಂಬಿನೇಷನಲ್ಲಿ ನಿಮ್ಮ ಹಾರ್ಟ್ ಬಂದು ಇಟ್ ವಾಸ್ ಕ್ರ್ಯಾಕ್ಡ್ ಓಪನ್. ಇಷ್ಟೇನ ಜೀವನ, ಅಥವಾ ನನಗೆ ಯಾವತ್ತಾದ್ರೂ ಆ ಸ್ಟೆಬಿಲಿಟಿ ಅಥವಾ ಆ ಲಾಂಗ್ ಲಾಸ್ಟಿಂಗ್ ಹ್ಯಾಪಿನೆಸ್ ಅಥವಾ ಆ ಖುಷಿ, ಆ ರಿಲೇಷನ್ಶಿಪ್ಪು ಯಾವತ್ತಾದರೂ ಸಿಗತ್ತಾ ನನಗೆ? ಈ ಥರ ಇರ್ತೀನ ನನ್ನದು ಅಂತ ಯಾವುದಾದ್ರೂ ಉಳ್ಕೊಳ್ಳುತ್ತಾ ಅನ್ನೋವಂಥ ಒಂದು ಪ್ರಶ್ನೆ ನಿಮ್ಮ ಪಾಸ್ಟ್ ಎನರ್ಜಿನಲ್ಲಿ ಬರ್ತಾ ಇರುವಂಥದ್ದು. ಇಟ್ ಫೀಲ್ಸ್ ಲೈಕ್ ನಿಮಗೆ ಕೊಟ್ಟು ಇಸ್ಕೊಂಡು ವಾಪಸ್ ತೊಗೊಂಡ್ಬಿಟ್ಟಿರೋ ಥರ ಇದೆ ಈ ಎನರ್ಜಿ ನಿಮ್ಮ ಪಾಸ್ಟ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಬಟ್ ದ ಬ್ಯೂಟಿಫುಲ್ ಥಿಂಗ್ ಈಸ್ ಗ್ರೂಪ್ ನಂಬರ್ 1 ವಿ ಹ್ಯಾವ್ ನಂಬರ್ 7 ಹಿಯರ್. ಈ ಕಾರ್ಡಲ್ಲಿ ನಿಮ್ಮ ಪವರು, ಈ ಕಾರ್ಡಲ್ಲಿ ನಿಮ್ಮ
ಈ ಕರೆಂಟ್ ಸಿಚುವೇಷನಲ್ಲಿ ನೀವು ಯಾರು ಅನ್ನೋದನ್ನ ಕಂಡುಕೊಳ್ತಾ ಇರುವಂಥ ಒಂದು ಎನರ್ಜಿ, ನಿಮ್ಗಾದಂಥ ಪಾಸ್ಟ್ ಪೇನ್ ಅಥವಾ ಫೇಲ್ಯೂರ್ಸ್ಗಳಿಂದ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ಗಳೇನು ಅಂತ ಕಂಡುಕೊಳ್ತಾ ಇರೋದು, ಮತ್ತು ನಿಮ್ಮ ಪೇಷನ್ಸನ್ನು ಸ್ಟ್ರಾಂಗ್ ಮಾಡ್ತಾ ಇರೋದು ಯೂನಿವರ್ಸು ಅಥವಾ ನಿಮ್ಮ ಹೈಯರ್ ಪವರ್ಸು ಅಥವಾ ನಿಮ್ಮ ಸೋಲ್ ಲೆವೆಲಲ್ಲಿ ನಿಮ್ಮಲ್ಲಿರುವಂಥ ಆ ಸ್ಟ್ರೆಂತ್ನ, ನಿಮ್ಮಲ್ಲಿರುವಂತಹ ದಟ್ ವಾಟ್ ಯು ಕಾಲ್ ಅಗೇನ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ದ ಪವರ್, ಆ ಲಯನ್ ಎನರ್ಜಿ, ನಿಮ್ಮ ಒಳಗಡೆ ಇರುವಂಥ ಧೈರ್ಯನ ನಿಮಗೆ ತೋರಿಸ್ತಾ ಇರೋವಂಥದ್ದು. ಯಾವುದೋ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಕೆಲಸ ನಿಮ್ಮನ್ನು ಡಿಫೈನ್ ಮಾಡೋದಿಲ್ಲ. ನಿಮ್ಮ ಪವರ್ ಏನಿದೆ ಅದು ನಿಮ್ಮ ಒಳಗಿಂದ ಹೊರಗೆ ಬರ್ತಾ ಇರೋದು. ನಿಮ್ಮ ಬ್ಯೂಟಿ ಏನಿದೆ ಅದು ನಿಮ್ಮ ಒಳಗೆ ಇರೋದು, ಹೊರಗಡೆ ಅಲ್ಲ. ಹೊರಗಡೆ ಹುಡುಕೋ ಪ್ರಯತ್ನ ಮಾಡಿದಷ್ಟು ಯು ವಿಲ್ ಬಿ ಫೇಲಿಂಗ್. ಆ ಫೇಲ್ಯೂರ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅಂತ ಹೇಳಿ ನಿಮ್ಮ ಗೈಡ್ಸು, ನಿಮ್ಮ ಹೈಯರ್ ಪವರ್ಸ್, ಯೂನಿವರ್ಸ್ ಬಂದು ನಿಮಗೆ ಈ ಪಾಸ್ಟಲ್ಲಿ ಆದಂಥ ಸಿಚುವೇಶನಿಂದ ಕಲಿಬೇಕಾಗಿರುವಂಥ ಪಾಠಗಳ ಬಗ್ಗೆ ಫೋಕಸ್ ಮಾಡಿ ನಿಮ್ಮಲ್ಲಿರೋ ಧೈರ್ಯನ, ನಿಮ್ಮಲ್ಲಿ ಧೈರ್ಯ ಇಲ್ಲ ಅಂದ್ಕೊಂಡಿದ್ದನ್ನು ನಿಮ್ಮಲ್ಲಿ ಇದೆ ಅಂತ ತೋರಿಸ್ತಾ ಇರೋದು ಯೂನಿವರ್ಸು. ನಿಮ್ಮಲ್ಲಿರೋ ಬ್ಯೂಟಿ ಅಥವಾ ವಾಟ್ ಎವರ್ ದಟ್ ಪರ್ಸ್ನಾಲಿಟಿ ನಿಮ್ಮದು ಹೊರಗಡೆ ಜನರಿಂದ ನಿಮಗೆ ಬರ್ತಾ ಇಲ್ಲ. ಯಾರೋ ಹೊಗಳ್ದಾಗ ಮಾತ್ರ ನೀವು ಚೆನ್ನಾಗಿದ್ದೀರಾ ಅಥವಾ ಯು ಆರ್ ಪವರ್ಫುಲ್ ಅಂತ ಅಲ್ಲ. ಯಾರು ಹೇಳದೆ ಹೋಗಲಿ, ನಿಮ್ಮ ಪವರು ನಿಮ್ಮ ಒಳಗಡೆ ಇರೋದು ಅನ್ನುವಂಥ ಆ ಕಾನ್ಫಿಡೆನ್ಸನ್ನು ನಿಮಗೆ ಈ ಸಮಯದಲ್ಲಿ ಎನ್ಫೋರ್ಸ್ ಮಾಡ್ತಾ ಇರೋದು ಯೂನಿವರ್ಸು. ಮತ್ತು ನಿಮ್ಮಲ್ಲಿರುವಂಥ ಶಕ್ತಿನ ನೀವು ಕಂಡುಕೊಳ್ತಾ ಇರೋದು. ಸೊ ದರ್ ಇಸ್ ಅ ಲಾಡ್ ಆಫ್ ಹೀಲಿಂಗ್ ಪ್ರಾಸೆಸ್. ಮತ್ತು ಈ ಪೇನಿಂದ, ಈ ಹಾರ್ಟ್ ಬ್ರೇಕಿಂದ ಎದ್ದು ನಿಂತ್ಕೊಳ್ತಾ ಇರೋದು, ಯೂನಿವರ್ಸ್ಗೆ ಕೇಳ್ತಾ ಇರೋದು, ಶೋ ಮೀ ಹೌ ಬ್ಯೂಟಿಫುಲ್, ನನ್ನ ಜೀವನ ಎಷ್ಟು ಬ್ಯೂಟಿಫುಲ್ಲಾಗಿ ಆಗ್ಬೋದು ಅನ್ನೋದಕ್ಕೆ ನಾನು ಆ ಸಾಕ್ಷಿಗೋಸ್ಕರ ಹುಡುಕ್ತಾ ಇದ್ದೀನಿ. ಅಥವಾ ನನ್ನ ಜೀವನನ ನಾನು ಕ್ರಿಯೇಟ್ ಮಾಡೋದಕ್ಕೆ ನಾನು ಮತ್ತೆ ರೆಡಿ ಆಗಿದ್ದೀನಿ. ನನ್ನ ಹಾರ್ಟ್ ಬ್ರೇಕ್ ನನ್ನನ್ನು ಡಿಫೈನ್ ಮಾಡೋದಿಲ್ಲ, ನನ್ನ ಫೇಲ್ಯೂರ್ಸ್ ನನ್ನನ್ನು ಡಿಫೈನ್ ಮಾಡೋದಿಲ್ಲ. ಅದೆಲ್ಲ ಆದ್ರೂ ನಾನು ಎಷ್ಟರ ಮಟ್ಟಿಗೆ ಧೈರ್ಯವಾಗಿ ವಾಪಸ್ ಎದ್ದು ನಿಂತ್ಕೊಂಡು ಮತ್ತೆ ನನ್ನ ಜೀವನನ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ದೀನಿ, ಅದ್ರ ಮೇಲೆ ನನ್ನ ಜೀವನ ನಿಂತಿರೋದು ಅಥವಾ ನನ್ನ ನಂಬಿಕೆ ನಿಂತಿರೋದು. ಐ ಆ್ಯಮ್ ಸ್ಟ್ರಾಂಗರ್, ಐ ಆ್ಯಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್. ಮತ್ತು ಅಷ್ಟು ಸುಲಭವಾಗಿ ನಾನು ಸೋಲನ್ನು ಒಪ್ಕೊಳ್ಳೋದಿಲ್ಲ ನನ್ನ ಜೀವನದಲ್ಲಿ. ಬಿಕಾಸ್ ಐ ಆಮ್ ದ ಲೀಡರ್. ಈ ಒಂದು ಹೀಲಿಂಗ್, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರೋ ಒಂದು ಪ್ರಾಸೆಸ್ಸು ಈ ಸಮಯದಲ್ಲಿ ನಿಮಗೆ ಆಗ್ತಾ ಇರೋವಂಥದ್ದು. ಯಾರು ಇಲ್ಲದೆ ಹೋಗಲಿ, ನಮ್ಮ ಜೀವನ ನಡಿಲೇಬೇಕಾಗತ್ತೆ. ಫೇಲ್ಯೂರ್ ಆದ್ರೂ ಎದ್ದು ನಿಂತ್ಕೊಂಡು ಮತ್ತೆ ಮತ್ತೆ ಪ್ರಯತ್ನ ಮಾಡಲೇಬೇಕಾಗತ್ತೆ. ಜೀವನ ಇರೋ ತನಕ, ಉಸಿರಾಡ್ತಾ ಇರೋ ತನಕ ನಾವು ಬಿಟ್ಕೊಡೋದಕ್ಕಾಗೋದಿಲ್ಲ ನಮ್ಮನ್ನು ನಾವು, ಅಥವಾ ನಾವು ಅಂದ್ಕೊಂಡಿರೋಂಥ ಜೀವನನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಐ ವಾಂಟ್ ಟು ಕ್ರಿಯೇಟ್ ನನ್ನ ಲೈಫನ್ನ, ನನಗೆ ಯಾವ ರೀತಿ ಖುಷಿ ಕೊಡುತ್ತೆ ಆ ರೀತಿ ಅಂತ ಹೇಳಿ, ಮತ್ತೆ ಆ ಪ್ರೀತಿನ ಇರ್ಬೋದು ಅಥವಾ ನಿಮ್ಮ ಜೀವನನ ಇರ್ಬೋದು ನೀವು ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಕೆಪ್ಯಾಸಿಟಿ ನಿಮಗಿದೆ ಅಂತ ಹೇಳಿ ಈ ಸಮಯದಲ್ಲಿ ಹುಡುಕೊಳ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಯು ಆರ್ ಸೋ ಸ್ಟ್ರಾಂಗ್ಲಿ ಸ್ಟ್ಯಾಂಡಿಂಗ್ ನಿಮ್ಮ ಪವರಲ್ಲಿ. ದ ಬ್ಯೂಟಿಫುಲ್ ಥಿಂಗ್ ಈಸ್ ಗ್ರೂಪ್ ನಂಬರ್ 1, ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಕಾರ್ಡಲ್ಲಿ ಈ ಎನರ್ಜಿನ ಕಂಪ್ಲೀಟಾಗಿ ಆ್ಯಕ್ಟಿವೇಟ್ ಮಾಡಿರೋದು. ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದು ನಮ್ಮ ಮಣಿಪುರ ಚಕ್ರ. ನಮ್ಮ ಮಣಿಪುರ ಚಕ್ರ ಬಂದು ನಮ್ಮ ಕಾನ್ಫಿಡೆನ್ಸ್, ನಮ್ಮ ಸ್ಟ್ರೆಂತ್, ನಮ್ಮ ಲಯನ್ ಎನರ್ಜಿ, ನಮ್ಮ ಸನ್ ಎನರ್ಜಿ, ನಮ್ಮ ಸಕ್ಸಸ್ ಸ್ಟೋರಿ, ಮತ್ತು ನಾವು ಯಾರು ಅಂತ ನಾವು ಚೆನ್ನಾಗಿ ಕಂಡುಕೊಂಡಿರುವಂಥದ್ದು. ಹೊರಗಡೆ ಜನರು ನಮ್ಮನ್ನ ಅಷ್ಟು ಸುಲಭವಾಗಿ ಮೋಸ ಮಾಡೋದಕ್ಕಾಗೋದಿಲ್ಲ. ಹೊರಗಡೆ ಜನರು ನಮ್ಮನ್ನ ಅಷ್ಟು ಸುಲಭವಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಯಾರು ಅಂತ ನಾವು ಕಂಡುಕೊಂಡಿದ್ದೀವಿ. ಸೊ ಅಷ್ಟು ಸುಲಭವಾಗಿ ಮ್ಯಾನುಪುಲೇಟ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ವಿ ಆರ್ ಇನ್ ದಟ್ ಲೀಡರ್ಶಿಪ್ ಪೊಸಿಷನ್. ಇವಾಗ ಬೇರೆಯವರು ಹೇಳಿದ್ದನ್ನು ಕೇಳೋದಕ್ಕೆ ಮುಂಚೆ ನಮಗೇನು ಅನ್ನಿಸ್ತಾ ಇದೆ ಅಂತ ತಿಳ್ಕೊಳ್ಳೋದು ನಮಗೆ ಮುಖ್ಯ ಆಗಿರುತ್ತೆ. ಯಾರೋ ಒಬ್ಬರು ನಮ್ಮನ್ನು ಚೆನ್ನಾಗಿಲ್ಲ ಅನ್ನೋದು ನಮ್ಮನ್ನು ಡಿಫೈನ್ ಮಾಡೋದಿಲ್ಲ. ನಾನು ಅಂದ್ಕೊಳ್ಬೇಕು ನಾನು ಯಾವ ರೀತಿ ಇದ್ದೀನಿ ಅಂತ ಹೇಳಿ. ನೀವು ಹೇಳೋದ್ರಿಂದ ಏನು ಬದಲಾಗೋದಿಲ್ಲ ನನ್ನ ಜೀವನದಲ್ಲಿ ಅನ್ನೋಂಥ ಒಂದು ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಂತಿರೋದು ನಿಮ್ಮ ಫ್ಯೂಚರ್ ಎನರ್ಜಿನಲ್ಲಿ ಇನ್ ದ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಮತ್ತು ನೀವೇನಾದರೂ ರೀಸ್ಟಾರ್ಟ್ ಮಾಡ್ತಿದ್ರೆ ಅಥವಾ ಹೊಸದಾಗಿರುವಂಥ ಬಿಸ್ನೆಸ್ಸು ಅಥವಾ ನಿಮ್ಮನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಕೆಲಸಗಳನ್ನ ನೀವು ಶುರು ಮಾಡ್ತಿದ್ರೆ ಅದು ಫುಲ್ ಫ್ಲೆಜ್ಡಾಗಿ ಸಕ್ಸಸ್ ಆಗ್ತಾ ಇರೋದು, ಆ ಲೀಡರ್ಶಿಪ್ ರೋಲಲ್ಲಿ ನಿಂತಿರೋದು, ಕಾನ್ಫಿಡೆಂಟಾಗಿ ನಿಂತಿರೋದು, ನಿಮ್ಮ ಸ್ಟ್ರೆಂತಲ್ಲಿ, ನಿಮ್ಮ ಪವರಲ್ಲಿ ನೀವು ನಿಂತಿರೋದು. ಸೊ ದ್ಯಾಟ್ ಈಸ್ ಯುವರ್ ಫ್ಯೂಚರ್ ಕಾರ್ಡ್. ನಿಮ್ಮ ಫ್ಯೂಚರ್ ಸ್ಟೋರಿ ಬರ್ತಾ ಇರೋವಂಥದ್ದು ಈ ಕಾರ್ಡು. ಅಂದರೆ ನಿಮ್ಮ ದೆರ್ ಇಸ್ ಅ
ಬ್ಯೂಟಿಫುಲ್ ಫ್ಲೋ ಮತ್ತು ಇಂಟರ್ ಕನೆಕ್ಟೆಡ್ನೆಸ್ ಹೆಣದಿರೋ ಥರ ಇದೆ ನಿಮ್ಮ ಜೀವನದಲ್ಲಿ. ಇದು ಆಗಿದ್ದಕ್ಕೆ ನೀವು ಈ ಸಿಚುವೇಶನ್ಗೆ ಬಂದಿದ್ದು, ಈ ಸಿಚುವೇಶನಲ್ಲಿ ಹೀಲಿಂಗ್ ಮಾಡ್ತಾ ಇರೋದಕ್ಕೆ ಯು ಆರ್ ಗೆಟಿಂಗ್ ಇನ್ ಟು ದಟ್ ಲೀಡರ್ಶಿಪ್ ರೋಲ್. ಅದನ್ನೇ ಹೇಳೋದು, ಜೀವನದಲ್ಲಿ ನಾವು ನಮ್ಮ ಲೈಫಲ್ಲಿ ಆಗೋದೆಲ್ಲ ಕಾರಣ ಇರುತ್ತೆ, ಸುಮ್ಮನೆ ಏನೋ ಒಂದು ಹೇಗೋ ಒಂದು ಆಗೋದಿಲ್ಲ. ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಫೇಲ್ಯೂರ್ಗೂ, ಪ್ರತಿಯೊಂದು ಸಕ್ಸಸ್ಗೂ ಅದರದ್ದೇ ಆದಂಥ ಕಾರಣ ಆಗಿರುತ್ತೆ. ಅದು ನಮ್ಮ ಪರ್ಸ್ನಾಲಿಟಿನ, ನಮ್ಮ ಗ್ರೋತ್ಗೋಸ್ಕರ ಆಗುವಂಥದ್ದು ಅನ್ನೋದಕ್ಕೆ ಇದು ಬ್ಯೂಟಿಫುಲ್ ಎಕ್ಸಾಂಪಲ್. ಆಲ್ರೈಟ್, ಸಚ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಆ್ಯಂಡ್ ಮೆಸೇಜಸ್. ಯಾಕೆಂದರೆ ನಿಮ್ಮ ಫ್ಯೂಚರ್ ಕಾರ್ಡಲ್ಲಿ ಬಂದು ಇಟ್ ಈಸ್ ಆಲ್ ಅಬೌಟ್ ನಿಮ್ಮ ಸಕ್ಸಸ್, ನಿಮ್ಮ ಪವರಲ್ಲಿ ನಿಂತಿರುವಂಥದ್ದು, ನಿಮಗೆ ಬೇಕಾಗಿರುವಂಥ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರುವಂಥದ್ದು. ಯಾವುದೋ ಒಂದು ಹಾರ್ಟ್ ಬ್ರೇಕ್ ಆಗಲಿ, ಫೇಲ್ಯೂರ್ ಆಗಲಿ ನಿಮ್ಮನ್ನು ಅಷ್ಟು ಸುಲಭವಾಗಿ ಎಫೆಕ್ಟ್ ಮಾಡದೇ ಇರುವಂಥದ್ದು. ಯಾ, ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ದ ಮಾಸ್ಟರ್. ಯು ಆರ್ ಮಾಸ್ಟರಿಂಗ್, ನಿಮ್ಮ ಲೈಫನ್ನ ನೀವು ಮಾಸ್ಟರ್ ಮಾಡ್ಕೊಳ್ತಾ ಇರೋದು. ವಿ ಹ್ಯಾವ್ ಓಶೋ ಹಿಯರ್. ಓಶೋ ಬಂದು ಸ್ವಲ್ಪ ರೆಬಲ್ ಮಾಸ್ಟರ್. ನಾವು ನಾರ್ಮಲಾಗಿ ನೋಡೋ ಥರ ಲೆಟ್ಸ್ ಸೇ ರಮಣ ಮಹರ್ಷಿ ಇರ್ಬೋದು, ಈ ಥರ ಮಾಸ್ಟರ್ಸ್ಗೆಲ್ಲ ಹೋಲಿಸಿದಾಗ ಓಶೋ ಬಂದು ಕೈಂಡ್ ಆಫ್ ಅ ರೆಬೇಲಿಯನ್ ಮಾಸ್ಟರ್. ನಿಮ್ಮ ಪಾಸ್ಟಲ್ಲಿ ಬರ್ತಾ ಇರೋವಂಥದ್ದು ಗಿಲ್ಟ್. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಂಡಿರೋದು, ನಿಮ್ಮ ಪಾಸ್ಟಲ್ಲಿ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಂಡಿರೋದು, ಎಲ್ಲೇ ಏನೇ ತಪ್ಪಾಗಿದ್ರು ನನ್ನಿಂದ ಆಯಿತು, ನನ್ನಿಂದ ಈ ರೀತಿ ಆಯಿತು ಅಂತ ಹೇಳಿ ನಿಮ್ಮನ್ನು ನೀವು ಕಡೆಗಣಿಸಿರ್ಬೋದು. ಎಲ್ಲ ಪ್ರಾಬ್ಲಮ್ನು ನಿಮ್ಮ ತಲೆ ಮೇಲೆ ನೀವು ತೊಗೊಂಡಿರ್ಬೋದು. ಬೇರೆಯವ್ರು ಬಿಟ್ಟು ಹೋದ್ರೂ ನಾನೇ ಸರಿ ಇಲ್ವೇನೋ, ಹಾಗಾಗಿ ಹೀಗಾಯ್ತೇನೋ ನನ್ನ ಜೀವನದಲ್ಲಿ ಅಂತ ಹೇಳಿ ನಿಮ್ಮನ್ನು ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿರೋ ಅಂಥದ್ದು. ಬಟ್ ಕರೆಂಟ್ ಸಿಚುವೇಷನಲ್ಲಿ ನೀವು ತಿಳ್ಕೊಳ್ತಾ ಇರೋದು, ನೋ, ಎಲ್ಲರ ಜೀವನನೂ ಅವ್ರಿಗೆ ತಕ್ಕಂತೆ ಆಗತ್ತೆ. ಅವ್ರು ಬಿಟ್ಟು ಹೋಗಿರೋದು ಅಥವಾ ನನಗೆ ಫೇಲ್ಯೂರ್ ಆಗಿರೋದು ನಾನು ಸರಿ ಇಲ್ಲ ಅಂತಲ್ಲ, ಅಥವಾ ನನ್ನಲ್ಲೇನೋ ಕಡಿಮೆ ಇದೆ ಅಂತಲ್ಲ, ಅಥವಾ ನನ್ನ ತಪ್ಪಾಗಿದೆ ಅಂತ ಅಲ್ಲ. ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡೋದು, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯೂನಿವರ್ಸ್ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಬಿಕಾಸ್ ನನ್ನ ಜೀವನನ ಮಾಸ್ಟರ್ ಮಾಡಬೇಕಾಗಿರೋದು, ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗಿರೋದು ಅದು ನನ್ನ ಕರ್ತವ್ಯ. ಇಟ್ ಈಸ್ ಮೈ ಡಿವೈನ್ ರೆಸ್ಪಾನ್ಸಿಬಿಲಿಟಿ. ಮೈ ಲೈಫ್ ಈಸ್ ಮೈ ಡಿವೈನ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಆ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ನ ನೀವು ಕಂಡುಕೊಳ್ತಾ ಇರೋದು. ಈ ಪರ್ಟಿಕ್ಯುಲರ್ ಕರೆಂಟ್ ಸಿಚುವೇಷನಲ್ಲಿ ಮೇಜರ್ ಎಕ್ಸ್ಪ್ಯಾನ್ಷನ್, ಮೇಜರ್ ಸ್ಪಿರಿಚುವಲ್ ಆ್ಯಕ್ಟಿವೇಷನ್ಸ್ ಮತ್ತು ಮೇಜರ್ ಚೇಂಜಸ್, ಇಂಟರ್ನಲ್ ಚೇಂಜಸ್ ಆಗ್ತಾ ಇರೋದು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆ್ಯಸ್ ವಿ ಸ್ಪೀಕ್. ಗ್ರೂಪ್ ನಂಬರ್ 1. ಮತ್ತು ಈ ಚೇಂಜಸ್ಸು, ಈ ಟ್ರಾನ್ಸ್ಫಾರ್ಮೇಷನ್ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಯಾಕೆಂದರೆ ಇದು ಇನ್ನೂ ನಿಮ್ಮ ಗ್ರೋತನ್ನ, ನಿಮ್ಮ ಎಕ್ಸ್ಪ್ಯಾನ್ಷನನ್ನು ಇನ್ನೂ ಕಂಟಿನ್ಯೂ ಮಾಡುತ್ತೆ ಫಾರ್ ಅ ವೆರಿ 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 ಲಾಂಗ್ ಟೈಮ್. ಗ್ರೂಪ್ ನಂಬರ್ 1. ನಿಮ್ಮ ಫ್ಯೂಚರ್ ಕಾರ್ಡಲ್ಲಿ ಲುಕ್ ಎಟ್ ದ ಬ್ಯೂಟಿಫುಲ್ ಅಲೈನ್ಮೆಂಟ್ ಲೈಕ್ ಆರೆಂಜ್, ಯೆಲ್ಲೋ, ಅದು ಅಗೇನ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಮತ್ತು ಮಣಿಪುರ ಮತ್ತು ಸ್ವಾದಿಷ್ಠಾನ. ವಾವ್, ಇಟ್ ಇಸ್ ಸೋ ಇನ್ ಅಲೈನ್ಮೆಂಟ್ ಲೈಕ್ ರೀಬರ್ತ್. ಈ ಕಾರ್ಡ್ದು ಡೆಫಿನೇಷನ್ ಬಂದು ರೀಬರ್ತ್. ಈ ಹೊಸದಾಗಿ ಹೊಸ ರೀಇನ್ಕಾರ್ನೇಷನ್ ಮಾಡಿರೋ ಥರ ನಿಮ್ಮ ಪರ್ಸ್ನಾಲಿಟಿ ಚೇಂಜ್ ಆಗಿದೆ, ನಿಮ್ಮ ಐಡೆಂಟಿಟಿ ಚೇಂಜ್ ಆಗಿದೆ, ನೀವು ಯಾರು ಅನ್ನುವಂಥ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬದಲಾಗಿದೆ. ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಕಂಡುಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಆ ಪ್ರಾಬ್ಲಮ್ ಮೇಲೆ ನಿಂತು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀರಾ. ನಾವೆಲ್ಲ ಕಲ್ತ್ಬಿಟ್ವಿ ಅಂತ ಮಾತ್ರಕ್ಕೆ ಪ್ರಾಬ್ಲಮ್ಸ್ ಎಲ್ಲ ಇನ್ಯಾವತ್ತೂ ಬರೋದಿಲ್ಲ ಅಂತಲ್ಲ. ಆ ಪ್ರಾಬ್ಲಮ್ಸ್ ನಮ್ಮನ್ನ ಮುಂಚೆ ಮಾಡಿದಂಥ ಟಾರ್ಚರ್ ನಮ್ಮನ್ನು ಅದು ಮಾಡೋ ಅಂಥ ಪವರ್ನ ನಾವು ಪ್ರಾಬ್ಲಮ್ಸಿಗೆ ಕೊಡೋದಿಲ್ಲ. ಯಾಕೆಂದರೆ ಪವರು ನಮ್ಮ ಕೈಯಲ್ಲಿರುತ್ತೆ. ಎಷ್ಟರ ಮಟ್ಟಿಗೆ ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ ಅನ್ನೋಂಥ ಕೆಪಾಸಿಟಿ ನಿಮಗೆ ಜಾಸ್ತಿ ಆಗ್ತಾ ಇದೆ. ಮೆಚ್ಯೂರಿಟಿ ಜಾಸ್ತಿ ಆಗಿದೆ ನಿಮ್ಮ ಫ್ಯೂಚರ್ ಕಾರ್ಡಲ್ಲಿ. ಈ ಪ್ರಾಬ್ಲಮ್ಸ್, ಅಬ್ಸ್ಟಕಲ್ಸ್ ಮೇಲೆ ನೀವು ನಿಂತಿದ್ದೀರಾ. ಆ್ಯಂಡ್ ದೆನ್ ವಿ ಹ್ಯಾವ್ ದ ರೀಬರ್ತ್, ಕಂಪ್ಲೀಟ್ ಚೇಂಜ್. ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮನ್ನು ನೀವು ಲೈಕ್ ಐ ಡೋಂಟ್ ರೆಕಗ್ನೈಸ್, ಆ ವ್ಯಕ್ತಿನ ನಾನು ರೆಕಗ್ನೈಸೇ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಬದಲಾವಣೆಗಳನ್ನು ಹೈಲೈಟ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದಿಸ್ ಈಸ್ ಸೋ ಬ್ಯೂಟಿಫುಲ್ ಬಿಕಾಸ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್. ಮತ್ತು ಒನ್ ಆಫ್ ಮೈ ಫೇವ್ರೆಟ್ ಮಾಸ್ಟರ್ಸ್ ನಾನು ಫಾಲೋ ಮಾಡುವಂಥದ್ದು ಓಶೋ. ಅವರ ಮೆಸೇಜಸ್ಸು, ಅವರ ಗೈಡೆನ್ಸು, ಅವರ ಟೀಚಿಂಗ್ಸ್ ಬಂದು ಇಟ್ ಇಸ್ ಸೋ ಪ್ರಾಕ್ಟಿಕಲ್ ಆ್ಯಂಡ್ ಸೋ ಡಿಫ್ರೆಂಟ್ ಎಲ್ಲರಿಗಿಂತ. ಸೊ ನಿಮಗೆ ಈ ಕಾರ್ಡು ಹೈಲೈಟ್ ಆಗಿ
ಬಂದಿರೋದು. ನಿಮ್ಮ ಪ್ರೆಸೆಂಟ್ ಸ್ಟೇಟಲ್ಲಿ ಡೆಫಿನೆಟ್ಲಿ ನಿಮ್ಮ ಗೈಡ್ಸ್ ನಿಮ್ಮನ್ನು ಈ ಸಮಯದಲ್ಲಿ ನಿಮ್ಮನ್ನ ಯಾವ ರೀತಿ ನ್ಯಾವಿಗೇಟ್ ಮಾಡಬೇಕು, ಯಾವ ರೀತಿ ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆಗೆ ನಡೀತಾ ಇರುವಂಥದ್ದು. ವಿ ಹ್ಯಾವ್ 7 2 7s. ಸೊ ನಿಮ್ಮ ಪಾಸ್ಟ್ ಕಾರ್ಮಿಕ್ ಸೈಕಲ್, ಈ ಮೂನ್ ಸೈಕಲ್ನ ತೋರಿಸ್ತಾ ಇರೋದು. ಯು ಆರ್ ಎಂಟರಿಂಗ್ ಇನ್ ಟು ನಿಮ್ಮ ಫ್ಯೂಚರ್ಗೆ ನೀವು ಎಂಟರ್ ಆಗ್ತಾ ಇರೋದು. ಆಲ್ರೆಡಿ ಆ ಟ್ರಾನ್ಸಿಷನ್ ಶುರುವಾಗಿದೆ. ನೀವು ಎಂಟರ್ ಆಗ್ತಾ ಇರೋವಂಥ ನೆಕ್ಸ್ಟ್ ಫೇಸ್ ಬಂದು ನ್ಯೂ ಕಾರ್ಮಿಕ್ ಸೈಕಲ್, ಪಾಸಿಟಿವ್ ಕಾರ್ಮಿಕ್ ಸೈಕಲ್. ನೀವೇನೆಲ್ಲ ಒಳ್ಳೆತನ, ನಿಮ್ಮಲ್ಲಿರುವಂಥ ಒಳ್ಳೆತನ, ನಿಮ್ಮ ಪೇಷನ್ಸ್ಗೆ ಬರುವಂಥ ಪ್ರತಿಫಲ ಸಿಗೋವಂಥ ಸ್ಟೇಜ್ಗೆ ನೀವು ಮೂವ್ ಆಗ್ತಾ ಇರುವಂಥದ್ದು. ಅಬ್ಸಲ್ಯೂಟ್ಲಿ ದೆರ್ ಇಸ್ ಲಾಡ್ ಆಫ್ ಹೀಲಿಂಗ್. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇರೋದು, ನಿಮ್ಮ ಪಾಸ್ಟ್ ಪೇನ್ ಎಲ್ಲ ಹೀಲ್ ಆಗ್ತಾ ಇರೋದು, ನಿಮ್ಮ ಪರ್ಸ್ನಾಲಿಟಿ ಹೀಲ್ ಆಗ್ತಾ ಇರೋದು, ಮತ್ತು ನಿಮ್ಮನ್ನು ನೀವು ಕಂಡುಕೊಳ್ತಾ ಇರೋದು. ಆ್ಯಂಡ್ ದೆನ್ ದ ಲಾಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಕಂಡೀಷನಿಂಗ್. ಅಗೇನ್ ಲಾಡ್ ಆಫ್ ಲಯನ್ ಎನರ್ಜಿ. ಎಷ್ಟು ದಿನ ಅಥವಾ ಎಷ್ಟು ಜನರು ನಿಮ್ಮನ್ನು ಹಿಡಿದಿಟ್ಟಿದ್ರು ಅಥವಾ ನಿಮ್ಮನ್ನು ನೀವು ಹಿಡಿದಿಟ್ಟಿದ್ರು. ಈ ಕಂಡೀಷನಿಂಗಿಂದಾಗಿ ಇಷ್ಟೇ ನಿಮ್ಮ ಕೈಲಿ ಇಷ್ಟೇ ಆಗೋದು ಅಥವಾ ಜೀವನದಲ್ಲಿ ಇಷ್ಟೇ ಸಿಗೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ದುಡ್ಡೇನು ಮರದ ಮೇಲೆ ಬಿಡುತ್ತಾ, ಗಿಡದ ಮೇಲೆ ಬಿಡುತ್ತಾ ಅಂತೆಲ್ಲ ಈ ಥರ ನ್ಯಾರೋ ಥಿಂಕಿಂಗಿಂದ, ಲೈಕ್ ನೀವು ಈ ಚೈನ್ಗಳಿಂದ ಏನು ನಿಮ್ಮನ್ನು ಕಟ್ ಹಾಕಿತ್ತು ಅದರಿಂದ ಫ್ರೀ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮ ಜೀವನನ ನೀವು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಕಂಡುಕೊಳ್ತಾ ಇದ್ದೀರಾ. ಲಾರ್ಡ್ ಆಫ್ ಲಯನ್ಸ್, ಸೋಲಾರ್ ಪ್ಲೆಕ್ಸಸ್, ಆಬ್ಸಲ್ಯೂಟ್ಲಿ ನಿಮ್ಮ ಲೀಡರ್ಶಿಪ್ ಪೊಸಿಷನ್ಗೆ ನೀವು ಎಂಟರ್ ಆಗ್ತಾ ಇರೋದು. ಲೈಫ್ ಇನ್ನೂ ಈಸಿಯಾಗಿ ಹೇಗೆ ನಾನು ಲೈಫ್ನ ಲೀಡ್ ಮಾಡಬೇಕು ಅಂತ ಕಂಡುಕೊಳ್ತಾ ಇರೋದು. ಜೀವನದಲ್ಲಿ ಹೇಗೆ ಹೆಚ್ಚೆಚ್ಚು ಆ ಪ್ಲೇಫುಲ್ನೆಸ್ನ, ಆ ಹ್ಯಾಪಿನೆಸ್ನ, ಜಾಯ್ನ, ಇನ್ನರ್ ಚೈಲ್ಡ್ನ, ಆ ಖುಷಿನ ಹೇಗೆ ಕಂಡುಕೊಳ್ಳೋದು. ಅಟ್ ದ ಸೇಮ್ ಟೈಮ್ ಬೇರೆಯವರಿಂದ ಆಗೋ ನೋವು ಅಥವಾ ಬೇರೆಯವರಿಂದ ಹೊರಗಡೆಯಿಂದ ಆಗುವಂಥ ಡಿಸ್ಟರ್ಬೆನ್ಸಸ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ತಾ ಇರೋದು. ಓವರಾಲ್ ಆಗಿ ಗ್ರೂಪ್ ನಂಬರ್ 1, ಯು ಆರ್ ಬ್ರೇಕಿಂಗ್ ಓಲ್ಡ್ ಪ್ಯಾಟರ್ನ್ಸ್, ಕಾರ್ಮಿಕ್ ಸೈಕಲ್ಸ್ ಈ ಕರೆಂಟ್ ಸಿಚುವೇಷನಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಲಾಡ್ ಆಫ್ ಹೀಲಿಂಗ್. ಆ ಪಾಸ್ಟ್ ಕಾರ್ಮಿಕ್ ಸೈಕಲ್ಗಳಿಂದ ಹೀಲ್ ಆಗಿ ಅದರಿಂದ ಆಚೆ ಬರ್ತಾ ಇರೋದು. ಮತ್ತು ರಿವಾರ್ಡ್ ನಿಮ್ಮ ಪೇಷನ್ಸ್ಗೆ ಮತ್ತು ನಿಮ್ಮ ಈ ಎಲ್ಲ ಎಫರ್ಟ್ ಏನಿದೆ, ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ಹಾಕಿರೋವಂಥ ಎಫರ್ಟ್ ಏನಿದೆ ಅದರ ರಿವಾರ್ಡ್ ನಿಮಗೆ ಸಿಗ್ತಾ ಇರೋವಂಥದ್ದು. ಗ್ರೂಪ್ ನಂಬರ್ 1 ಪ್ಲೇಫುಲ್ನೆಸ್. ಮತ್ತು ಈ ಕಾರ್ಡಲ್ಲೂ ಅಷ್ಟೇ, ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಅ ಕೋಇನ್ಸಿಡೆನ್ಸ್. ಈ ಡೆಕ್ಕಲ್ಲಿ ದ ಅಂಡರ್ಲೈಂಗ್ ಎನರ್ಜಿ ಪ್ಲೇಫುಲ್ನೆಸ್, ಆ ಖುಷಿನ ಕಂಡುಕೊಳ್ತಾ ಇರೋದು. ಗ್ರೂಪ್ ನಂಬರ್ 1 ಜೀವನ ಅಂತ ಅಂದರೆ ನಾನು ಭೂಮಿ ಮೇಲೆ ಬಂದಿರೋದು ಸೀರಿಯಸ್ ಆಗಿ ಎಲ್ಲ ಕಳ್ಕೊಂಡಿರೋ ಥರ ಕೂತು ಹಾಗೆ ಜೀವನನ ಮುಗಿಸೋದಕ್ಕಲ್ಲ. ನನ್ನ ಜೀವನನ ನಾನು ಎಂಜಾಯ್ ಮಾಡೋದಕ್ಕೆ, ಹೊಸ ಜಾಗಗಳನ್ನ ನೋಡೋದಕ್ಕೆ, ಹೊಸ ವ್ಯಕ್ತಿಗಳ ಪರಿಚಯ ಮಾಡ್ಕೊಳ್ಳೋದಕ್ಕೆ, ಹೊಸದನ್ನು ಟ್ರೈ ಮಾಡೋದಕ್ಕೆ, ಹೊಸ ರೆಸಿಪಿಗಳು ಕಲಿಯೋದಕ್ಕೆ, ಹೊಸ ಜಾಗಗಳಿಗೆ ಹೋಗೋದಕ್ಕೆ, ನನ್ನನ್ನು ನಾನು ಕಂಡುಕೊಳ್ಳೋದಕ್ಕೆ, ಪದೇ ನನ್ನನ್ನು ನಾನು ರಿನ್ಯೂ ಮಾಡ್ಕೊಳ್ಳೋದಕ್ಕೆ, ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ, ಹಾರ್ಟ್ ಬ್ರೇಕ್ ಆಗಲಿ ಅಥವಾ ಏನೇ ಆಗಲಿ ಹೊರಗಡೆಯಿಂದ ಅದನ್ನು ಈಸಿಯಾಗಿ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡೋದಕ್ಕೆ ಆಗೋ ಒಂದು ಪ್ರತಿಯೊಂದೂ ನಾನು ಕಲಿಯೋದಕ್ಕೋಸ್ಕರ, ನಾನು ಬೆಳೆಯೋದಕ್ಕೋಸ್ಕರ ಅನ್ನೋದಕ್ಕೆ. ಸೊ ಎಂಟೈರ್ ಲೈಫ್ ಇಸ್ ಅ ಗೇಮ್ ಅಂತ ತಿಳ್ಕೊಳ್ತಾ ಇರೋದು. ನಾವು ಕಟ್ಟುತ್ತಾ ಇರೋ ಪ್ರತಿಯೊಂದು ಕನಸು ಮತ್ತು ಜೀವನ ಬಂದು ಈ ಸಮುದ್ರದ ಥರ, ಈ ಕಟ್ಟಿರೋಂಥ ಕ್ಯಾಸಲ್ ಥರ. ನಮ್ಮ ಟೈಮ್ ಬಂದಾಗ ಅಂದರೆ ಆ ಅಲೆ ಬಂದು ನಾವು ಎಷ್ಟೇ ಬ್ಯೂಟಿಫುಲ್ಲಾಗಿ ಈ ಕ್ಯಾಸಲ್ನ ಕಟ್ಟಿದರೆ, ಮಣ್ಣಲ್ಲಿ ಕಟ್ಟಿರೋಂಥ ಈ ಅರಮನೆ, ಆ ಅಲೆ ಬಂದಾಗ, ದೊಡ್ಡದೊಂದು ಅಲೆ ಬಂದಾಗ ಎಲ್ಲನೂ ಕೊಚ್ಕೊಂಡು ಹೊಟ್ಟೋಗುತ್ತೆ. ಬಟ್ ಅದಕ್ಕೋಸ್ಕರ ಯಾಕೆ ನಾವು ಇಷ್ಟು ನೋವನ್ನ ಪಟ್ಕೊಳ್ತಾ ಇದ್ದೀವಿ? ಲೆಟ್ಸ್ ಜಸ್ಟ್ ಪ್ಲೇ ಈ ಲೈಫ್ ಅನ್ನೋ ಗೇಮನ್ನು, ಲೆಟ್ಸ್ ಪ್ಲೇ ದಿಸ್ ಗೇಮ್ ಆಫ್ ಲೈಫ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇರೋದು. ಬ್ಯೂಟಿಫುಲ್ ಎನರ್ಜೀಸ್. ಗ್ರೂಪ್ ನಂಬರ್ 1, ಸೋ ಪ್ರೌಡ್ ಆಫ್ ಯುವರ್ ಜರ್ನಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ನೀವು ಇವಾಗ ಕಲಿತಾ ಇರುವಂತಹ ಹೊಸ ಪಾಠಗಳು ಜೀವನದಲ್ಲಿ, ಆ ಸೀರಿಯಸ್ನೆಸ್ಸನ್ನು ತೆಗೆದು ನಿಮ್ಮ ಜೀವನದಿಂದ ಈ ಪ್ಲೇಫುಲ್ನೆಸ್, ಇನ್ನರ್ ಚೈಲ್ಡ್. ಈ ಮಕ್ಕಳು ಆಟ ಆಡಬೇಕಾದ್ರೆ ತಲೆ ಕೆಡ್ಸ್ಕೊಳ್ದಿರ ಆಟ ಆಡ್ತಾರೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ದೇ ಡೋಂಟ್ ಬಾದರ್, ಅವ್ರಿಗೆ ದೇ ಜಸ್ಟ್ ಪ್ಲೇ. ಸೊ ಆ ಒಂದು ಎನರ್ಜಿನಲ್ಲಿ ನಮ್ಮ ಜೀವನನ ನಾವು ಮಾಡಿದಾಗ ಇಟ್ ವಿಲ್ ಬಿ ಈಸಿಯರ್ ನಮಗೆ ನಮ್ಮ ಜೀವನನ ನ್ಯಾವಿಗೇಟ್ ಮಾಡೋದಕ್ಕೆ. ಸೊ ಎಲ್ಲರೂ ಭೂಮಿಯಿಂದ ಆಚೆ
ಪ್ರಾಣ ಬಿಡದಿರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ದ ಎಂಡ್ ಆಫ್ ಅವರ್ ಸ್ಟೋರಿ ಈಸ್ ವಿ ವಿಲ್ ಡೈ. ಒಂದಲ್ಲ ಒಂದು ಸಮಯದಲ್ಲಿ ಆ ದೊಡ್ಡ ಅಲೆ ಬಂದೇ ಬರುತ್ತೆ. ನಾವು ಕಟ್ಟಿರೋ ಅಂಥ ಈ ಮಣ್ಣಿನ ಅರಮನೆ ಆಗಲಿ, ಗುಡಿಸ್ಲಾಗಿರಲಿ, ಅಥವಾ ಸುಮ್ಮನೆ ಹಾಗೆ ಒಂದಷ್ಟು ಮಣ್ಣನ್ನೇ ತಿಂಗಿಟ್ಟಿರಲಿ, ಪ್ರತಿಯೊಂದು ಕೊಚ್ಕೊಂಡು ಹೋಗೋ ಸಮಯ ಬಂದಾಗ ಕೊಚ್ಕೊಂಡು ಹೋಗೇ ಹೋಗುತ್ತೆ. ಅಂಟಿಲ್ ದೆನ್ ಲೆಟ್ಸ್ ಪ್ಲೇ, ಲೆಟ್ಸ್ ಲಿವ್ ಆ್ಯಂಡ್ ಎಂಜಾಯ್ ಲೈಫ್. ಸೊ ಇದೆಲ್ಲನೂ ನೀವು ಕಲಿತಾ ಇರೋವಂಥದ್ದು ಈ ಸಮಯದಲ್ಲಿ. ಆ್ಯಂಡ್ ನಿಮ್ಮ ಫ್ಯೂಚರಲ್ಲಿ ಬಂದು ನಿಮ್ಮ ಫ್ಯೂಚರ್ ಕಾರ್ಡಲ್ಲಿ ಇಟ್ಸ್ ಅಬೌಟ್ ಈ ಏನೆಲ್ಲ ಕಲ್ತಿದ್ದೀರಾ ಅದನ್ನು ಪ್ರಾಕ್ಟಿಕಲಾಗಿ ಆ ಲೀಡರ್ಶಿಪ್ ರೋಲಲ್ಲಿ ಎಂಜಾಯ್ ಮಾಡುವಂಥ ಒಂದು ಎನರ್ಜಿಗೆ, ಕ್ರಿಯೇಟಿವ್ ಎನರ್ಜಿಗೆ, ಆ ಬ್ಯೂಟಿಫುಲ್ ಬಬ್ಲಿ ಎನರ್ಜಿಗೆ ನೀವು ಮೂವ್ ಆಗ್ತಾ ಇರೋವಂಥದ್ದು. ಆ್ಯಂಡ್ ಸೋ ಅಮೇಝಿಂಗ್. ಗ್ರೂಪ್ ನಂಬರ್ 1 ನಿಮ್ಮ ಸ್ಟೋರಿ, ಸೂಪರ್ ಪ್ರೌಡ್ ಆಫ್ ಯು. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಐ ಪ್ಲೇ ದ ಗೇಮ್ ಆಫ್ ಲೈಫ್ ಅಂತ ಹೇಳಿ, ಐ ಲವ್ ಟು ಪ್ಲೇ ದ ಗೇಮ್ ಆಫ್ ಲೈಫ್ ಅಂತ ಹೇಳಿ. ಯು ಆರ್ ಅಮೇಝಿಂಗ್ ಗ್ರೂಪ್ ನಂಬರ್ 1. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಇವತ್ತಿನ ರೀಡಿಂಗಲ್ಲಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ನಂಬರ್ 2, ನೀವು ಈ ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್, ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ನಿಮ್ಮ ಲೈಫ್ ಸ್ಟೋರಿ ಆ್ಯಂಡ್ ಗೈಡೆನ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇ ಇಮೇಜ್ ಕಾಣಿಸಿದ್ದು ಶಿವ ಪಾರ್ವತಿ. ಐ ಡೋಂಟ್ ನೋ ವೈ ಇಟ್ ಫೀಲ್ಸ್ ಲೈಕ್ ಅ ಬ್ಯಾಲೆನ್ಸ್, ಮ್ಯಾಸ್ಕ್ಯುಲನ್ ಫೆಮಿನನ್ ಎನರ್ಜಿನಲ್ಲಿ ಬ್ಯಾಲೆನ್ಸನ್ನ ಕಾಣಿಸ್ತಾ ಇರುವಂಥದ್ದು. ಮೇ ಬಿ ನಿಮ್ಮ ಪಾಸ್ಟಲ್ಲಿ ದ ಮೇಜರ್ ಟ್ರಿಗರ್ ಪಾಯಿಂಟ್ ಆರ್ ನಿಮ್ಮ ಹೋಲ್ ಲೈಫಲ್ಲಿ ಮೇಜರ್ ಟ್ರಿಗರ್ ಪಾಯಿಂಟ್ ನಿಮ್ಮ ರಿಲೇಷನ್ಶಿಪ್ಗಳಾಗಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಸುಲಭವಾಗಿ ನಿಮ್ಮ ಪವರ್ನ, ನಿಮ್ಮ ತನನ ನೀವು ಕಳ್ಕೊಂಡು ಬೇರೆಯವ್ರಿಗೆ ಅಡಿಷ್ನಲ್ ಸ್ಪೇಸು, ಎಕ್ಸ್ಟ್ರಾ ಸ್ಪೇಸ್ ಮಾಡಿಕೊಟ್ಟು ನಿಮಗೆ ನಿಮ್ಮದೇ ಆದಂಥ ಐಡೆಂಟಿಟಿನ ಬಿಟ್ಟು ಕೊಟ್ಬಿಡುವಂಥ ಒಂದು ಪ್ರಸಂಗಗಳು ಕ್ರಿಯೇಟ್ ಆಗಿರ್ಬೋದು ನಿಮ್ಮ ಪಾಸ್ಟಲ್ಲಿ. ಬಿಕಾಸ್ ಇಟ್ ಫೀಲ್ಸ್ ಲೈಕ್ ನೀವು ಯಾವಾಗಲೂ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡಿ ಫೇಲ್ ಆಗಿರ್ಬೋದು. ಇಟ್ ಫೀಲ್ಸ್ ಲೈಕ್ ರಿಲೇಷನ್ಶಿಪ್ ಈಸ್ ದ ಮೇಜರ್ ಟ್ರಿಗರ್ ನಿಮ್ಮ ಲೈಫಲ್ಲಿ ಗ್ರೂಪ್ ನಂಬರ್ 2. ಸೊ ನಿಮ್ಮ ಪಾಸ್ಟ್ ಇಟ್ ಲುಕ್ಸ್ ಲೈಕ್ ರಿಲೇಷನ್ಶಿಪ್ ಸ್ಟ್ರಗಲ್ಸ್. ಇನ್ನೂ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪವರ್ನ ಅಥವಾ ನಿಮ್ಮನ್ನು ನೀವು ಹುಡುಕ್ತಿರ್ಬೋದು, ಅಥವಾ ಎಲ್ಲ ಜನಗಳ ಮಧ್ಯ ನೀವು ನಿಮ್ಮ ಪವರಲ್ಲಿ ಹೇಗೆ ನಿಂತ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯಾವಾಗಲೂ ಸ್ಟ್ರಗಲ್ ಮಾಡ್ತಿರ್ಬೋದು. ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ಪವರ್ ಸ್ಟ್ರಗಲ್. ಇಟ್ ಫೀಲ್ಸ್ ಲೈಕ್ ರಿಲೇಷನ್ಶಿಪ್ಪಲ್ಲಿ ಆ ಟಗ್ ಆಫ್ ವಾರ್, ಮತ್ತು ನಮ್ಮನ್ನು ನಾವು ಕಳ್ಕೊಂಡು ಬಿಡೋದು, ಸುಲಭವಾಗಿ ಬೇರೆಯವ್ರಿಗೋಸ್ಕರ ಜಾಗ ಮಾಡಿಕೊಟ್ಬಿಡೋದು. ಬರೀ ಇಂಟಿಮೇಟ್, ಪರ್ಸ್ನಲ್, ಪ್ರೈವೇಟ್ ರಿಲೇಷನ್ಶಿಪ್ ಅಷ್ಟೇ ಅಲ್ಲ, ಪಾರ್ಟ್ನರ್ಶಿಪ್ ಅಷ್ಟೇ ಅಲ್ಲ, ಮೇ ಬಿ ಪೇರೆಂಟ್ಸ್ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಸುಲಭವಾಗಿ ಬೇರೆಯವ್ರಿಗೆ ಜಾಗ ಮಾಡಿಕೊಟ್ಬಿಡೋದು, ನಮಗಿಷ್ಟ ಇಲ್ಲ ಅಂದರೂ ಬೇರೆಯವ್ರಿಗೆ ಓಕೆ ಅಂತ ಹೇಳೋದು, ಬೇರೆಯವ್ರಿಗೋಸ್ಕರ ಸಿಕ್ಕಾಪಟ್ಟೆ ಅಡ್ಜಸ್ಟ್ಮೆಂಟ್ಸು, ಕಾಂಪ್ರಮೈಸಸ್ಸು. ಸೊ ಇಟ್ ಫೀಲ್ಸ್ ಲೈಕ್ ವಿ ಡೋಂಟ್ ಹ್ಯಾವ್ ಎನಿ ಪವರ್ ನಾವು ಬೇರೆಯವ್ರ ಮುಂದೆ ಅನ್ನೋ ಥರ ಒಂದು ಎನರ್ಜಿ ನಿಮ್ಮ ಪಾಸ್ಟಿಗೆ ಬಂದಾಗ, ನಿಮ್ಮ ಪ್ರೆಸೆಂಟ್ ಸಿಚುವೇಷನಲ್ಲಿ ಮೇ ಬಿ ನಿಮ್ಮನ್ನು ನೀವು ಕಂಡುಕೊಳ್ತಾ ಇರ್ಬೋದು, ನಿಮ್ಮ ಸ್ಟ್ರೆಂತ್ನ, ನಿಮ್ಮ ಪವರ್ನ ನೀವು ಅರ್ಥ ಮಾಡ್ಕೊಳ್ತಾ ಇರ್ಬೋದು ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್. ಬಿಕಾಸ್ ನಿಮ್ಮ ಹಾರ್ಟ್ ಬಂದು ಇಟ್ ಈಸ್ ವೆರಿ ಸಾಫ್ಟ್. ತುಂಬ ಈಸಿಯಾಗಿ ಜನರು ನಿಮ್ಮನ್ನು ಲೈಕ್ ದೇ ಕ್ಯಾನ್ ಮ್ಯಾನುಪುಲೇಟ್ ಯು. ಅವ್ರಿಗೆ ಗೊತ್ತಿಲ್ದಿರೋನೋ ಅವರಿಗೆ ಬೇಕಾಗಿರೋ ಥರ ನಿಮಗೆ ಸ್ಪೇಸ್ ಕೊಡ್ದಿರಾ, ನಿಮ್ಮ ಜೀವನದಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಕ್ಕೆ ಬಿಡ್ದಿರಾ, ಬೇರೆಯವ್ರಿಗೆ ಹೇಗೆ ಬೇಕು ಆ ರೀತಿ ನಿಮ್ಮನ್ನು ಮೋಲ್ಡ್ ಮಾಡ್ತಾ ಇದ್ದಿರ್ಬೋದು ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ರಿಲೇಟಿವ್ಸು. ಈವನ್ ಇನ್ ಪಾರ್ಟ್ನರ್ಶಿಪ್ಸ್ ಅಂದರೆ ಹಸ್ಬೆಂಡ್ ವೈಫ್, ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ ಕೈಂಡ್ ಆಫ್ ಇಂಟಿಮೇಟ್ ರಿಲೇಷನ್ಶಿಪ್ಗಳೂ ಸೊ ಫ್ರೀಯಾಗಿ ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದಿರಾ. ಇಟ್ ಫೀಲ್ಸ್ ಲೈಕ್ ರಿಲೇಷನ್ಶಿಪ್ ಡೈನಮಿಕ್ಸ್, ಓ ಮೈ ಗಾಡ್, ರಿಲೇಷನ್ಶಿಪ್ ಡೈನಮಿಕ್ಸ್ ತುಂಬ ಸ್ಟ್ರಾಂಗ್ ಆಗಿರೋ ಥರ ಇದೆ ನಿಮಗೆ. ಬಟ್ ಲೆಟ್ಸ್ ಸಿ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಗೆ ವಿಲ್ ಪುಲ್ 3 ಕಾರ್ಡ್ಸ್ ರೆಪ್ರೆಸೆಂಟಿಂಗ್ ನಿಮ್ಮ ಎನರ್ಜಿನ. ಸೊ ಪಾಸ್ಟ್ ಯಾವ ಥರ ಇತ್ತು, ಪ್ರೆಸೆಂಟಲ್ಲಿ ಹೇಗೆ ನಡೀತಾ ಇದೆ, ಆ್ಯಂಡ್ ದೆನ್ ವಿ ವಿಲ್ ಪುಲ್ ಅ ಕಾರ್ಡ್ ಫಾರ್ ಫ್ಯೂಚರ್. ಸೊ 3 cards for group number 2, past, present and future.
ಓಕೆ, ಸೊ ನಿಮ್ಮ ಪಾಸ್ಟ್ ಎನರ್ಜಿನಲ್ಲಿ ಡಿಸ್ಕಂಟೆಂಟ್ ಆ್ಯಂಡ್ ಬೋರ್ಡಮ್ ಬರ್ತಾ ಇದೆ, ನಿಮ್ಮ ಪ್ರೆಸೆಂಟ್ ಎನರ್ಜಿನಲ್ಲಿ ಅವೇರ್ನೆಸ್ ಬರ್ತಾ ಇದೆ, ನಿಮ್ಮ ಫ್ಯೂಚರ್ ಎನರ್ಜಿನಲ್ಲಿ ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ 0, 1 ಆ್ಯಂಡ್ 0 ಆ್ಯಂಡ್ 4 ಎಲ್ಲ ಸಿಂಗಲ್ ಡಿಜಿಟ್ ನಂಬರು ಆ್ಯಂಡ್ 2 ಮೇಜರ್ ಆರ್ಖಾನ ಕಾರ್ಡು. ಟ್ಯಾರೋನಲ್ಲಿ ಮೇಜರ್ ಆರ್ಖಾನ ಕಾರ್ಡ್ ಅಂದರೆ ದ ಮೇಜರ್ ಚೇಂಜಸ್, ಮೇಜರ್ ಲೈಫ್ ಲೆಸನ್ಸು, ನಮ್ಮ ಜೀವನದಲ್ಲಿ ನಮ್ಮನ್ನು ತಿದ್ದುತ್ತಾ ಇರೋವಂಥದ್ದು, ನಮ್ಮ ಭವಿಷ್ಯನ ಬೇರೆ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾ ಇರುವಂಥ ಒಂದು ಎನರ್ಜಿ ಅಥವಾ ಪೊಟೆನ್ಷಿಯಲ್ ಇರುವಂಥ ಕಾರ್ಡ್ಗಳು ಇವೆರಡೂ. ಸೊ ಈ ಕಾರ್ಡಲ್ಲಿ ನಾವು ನೋಡ್ತಾ ಇರೋವಂಥದ್ದು ನಿಮ್ಮ ಪಾಸ್ಟಲ್ಲಿ ಎಷ್ಟೇ ಕೊಟ್ಟರು ಜನರಿಗೆ ಸ್ಯಾಟಿಸ್ಫೈ ಆಗದೆ ಇರೋವಂಥದ್ದು, ಏನೇ ಮಾಡಿದ್ರೂ ನಿಮಗೆ ಆ ಖುಷಿ ಸಿಗದೆ ಇರೋವಂಥದ್ದು, ವಾಟ್ ಎವರ್ ಯು ಡೂ ನೀವು ಮಾಡೋದ್ರಲ್ಲಿ ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೀವಿ, ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರೋವಂಥದ್ದು, ಮತ್ತು ತಲೆ ಬಗ್ಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಇಲ್ಲಿ ದ ಡೆಡ್ ಎಂಡ್, ಏನೇ ಮಾಡೋಕ್ಕೆ ಹೋದ್ರೂ ಡೆಡ್ ಎಂಡಿಗೆ ರೀಚ್ ಆಗ್ತಾ ಇರೋವಂಥದ್ದು. And also this is heart chakra card, heart related card. So health issues gunu there can be some problems, health issues tumba idirbodu nimma past alli, but overall agi nimma past energy nalli it feels like ene madidrunu dead end anno tara, ene madidrunu aa khushi sigta illa, ene madidrunu eshte kotrunu bereyavrna khushi ಪಡಿಸೋದಕ್ಕೆ ಆಗ್ತಾ ಇಲ್ಲ, ಯಾವ ರೀತಿ ನೋಡ್ಕೊಂಡ್ರು ಆ ವ್ಯಕ್ತಿಗೆ ನನ್ನ ಬೆಲೆ ಗೊತ್ತಾಗ್ತಾ ಇಲ್ಲ ಅಥವಾ ಜನರಿಗೆ ನನ್ನ ಬೆಲೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಒಂದು a failure, bored, disappointed to some degree, ಸ್ವಲ್ಪ what is the word, mild depression. Okay, so that is how it feels like ನಿಮ್ಮ ಪಾಸ್ಟ್ ಎನರ್ಜಿನಲ್ಲಿ ಏನೇ ಮಾಡಿದ್ರೇನು ದೇರ್ ಇಸ್ ನೋ ಹ್ಯಾಪಿನೆಸ್, ಅಥವಾ ಬೇರೆಯವ್ರಿಗೆ ತೀರದೇ ಇರೋ ಅಂಥ ಒಂದು ಲೈಕ್ ಇನ್ನೂ ಬೇಕು, ಇನ್ನೂ ಯು ಆರ್ ನಾಟ್ ಗುಡ್ ಎನಫ್ ಅನ್ನೋಂಗೆ, ಬೇರೆ ಜನರು ಇನ್ನೂ ನಿಮಗಿರೋವಂಥ ಕೆಪಾಸಿಟಿನ, ನಿಮ್ಮ ಪ್ರೀತಿನ ಒಪ್ಕೊಳ್ತಾ ಇಲ್ಲ, ನಿಮ್ಮನ್ನು ಅಕ್ನಾಲೇಜ್ ಮಾಡ್ತಾ ಇಲ್ಲ. ಸೊ ಕಾನ್ಸ್ಟೆಂಟಾಗಿ ಜನಗಳಿಂದ ಡಿಸಪಾಯಿಂಟ್ಮೆಂಟು, ಪಾರ್ಟ್ನರ್ಶಿಪ್ಪಿಂದ ಡಿಸಪಾಯಿಂಟ್ಮೆಂಟ್, ಅಥವಾ ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸಿಂದ ಡಿಸಪಾಯಿಂಟ್ಮೆಂಟು, ಏನು ಮಾಡಿದರೂ ಇವ್ರಿಗೆ ಖುಷಿ ಆಗಲ್ಲ, ಎಷ್ಟು ಕೊಟ್ಟರು ಇವ್ರಿಗೆ ಖುಷಿ ಆಗಲ್ಲ, ನನಗೆ ಸಾಕಾಗಿದೆ ಇದಿದೆ ಮಾಡಿ ಅನ್ನೋ ಥರ ಒಂದು ಪೇನು, ಲೈಕ್ ಹಾರ್ಟ್ ಏಕು. ಸೊ ವೆರಿ ಸ್ಯಾಡ್ ಆ್ಯಂಡ್ ಸ್ಲೋ ಎನರ್ಜಿ ನಿಮ್ಮ ಪಾಸ್ಟಲ್ಲಿ. ಬಟ್ ಅಲ್ಲಿಂದ ಇಲ್ಲಿಗೆ ಇಟ್ ಫೀಲ್ಸ್ ಲೈಕ್ ನಿಮ್ಮ ಪ್ರೆಸೆಂಟ್ ಎನರ್ಜಿಗೆ ಮೂವ್ ಆಗ್ತಾ ಆಗ್ತಾ ಇಟ್ ಫೀಲ್ಸ್ ಲೈಕ್ ಅ ಮೇಜರ್ ಅವೇರ್ನೆಸ್. ಲೆಟ್ ಮಿ ಟೆಲ್ ಯು ಗ್ರೂಪ್ ನಂಬರ್ 2. ಮೊದಲನೇದು ಈ ಗ್ರೂಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋವಂಥವ್ರು ಮೋಸ್ಟ್ ಆಫ್ ದೆಮ್ ಆರ್ ಸ್ಪಿರಿಚುವಲಿ ವೆರಿ ಇನ್ಕ್ಲೈನ್ಡ್, ಸ್ಪಿರಿಚುವಲಿ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರುವಂಥವ್ರು, ಸ್ಪಿರಿಚುವಲ್ ಪ್ರಾಕ್ಟಿಸಸ್ ಮಾಡ್ತಿರ್ಬೋದು, ಸ್ಪಿರಿಚುವಲ್ ಹೀಲರ್ಸ್ ಇರ್ಬೋದು, ಟ್ಯಾರೋ ರೀಡರ್ಸ್ ಇರ್ಬೋದು, ಅಥವಾ ಇನ್ ಸಮ್ ಕೆಪಾಸಿಟಿ ಸ್ಪಿರಿಚುವಲ್ ಕೆಲಸಗಳೇನಾದರೂ ಮಾಡ್ತಿರ್ಬೋದು, ಅಥವಾ ಸ್ಪಿರಿಚುವಲ್ ಪ್ರಾಕ್ಟಿಸಸ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ಬೋದು. ಸೊ ಈ ಪ್ರಾಬ್ಲಮಿಂದಾಗ ಏನು ಮಾಡಿನೂ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ, ಹೊರಗಡೆ ಜನರು ಈ ಪ್ರೀತಿ ಇದೆಲ್ಲ ಬಂದು ಏನೋ ತಪ್ಪಿರಬೇಕು, ಏನೋ ಮಿಸ್ ಆಗ್ತಿರಬೇಕು, ಏನು ಮಿಸ್ ಆಗ್ತಾ ಇದೆ ಕಂಡುಕೊಳ್ಬೇಕು, ಏನಿದು ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಆ ತಪನ ಕ್ರಿಯೇಟ್ ಆಗಿರೋದು ಈ ಪರ್ಟಿಕ್ಯುಲರ್ ಈ ಸ್ಯಾಡ್ನೆಸ್ಸಿಂದ, ಈ ಬೇಜಾರಿಂದ. ಸೊ ಆಮೇಲೆ ನಿಮ್ಮ ಹುಡುಕಾಟ, ನಿಮ್ಮ ಸೋಲ್ ಸರ್ಚಿಂಗ್ ಶುರು ಆಗಿರ್ಬೋದು. ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ಇದಕ್ಕಿಂತ ಮೀರಿ ಬೇರೆ ಏನಾದರೂ ಇರಬೇಕು, ನನ್ನ ಲೈಫ್ ಪರ್ಪಸ್ ಏನು, ನಾನು ಏನು ಮಾಡಬೇಕು ಈ ಜೀವನದಲ್ಲಿ, ಹೇಗೆ ನನ್ನ ಖುಷಿನ, ನನ್ನ ಪ್ರೀತಿನ ನಾನು ಕಂಡುಕೊಳ್ಬೇಕು ಅಂತ ಹೇಳಿ ಆ ಸೆಲ್ಫ್ ಲವ್, ಸೆಲ್ಫ್ ಡಿಸ್ಕವರಿ, ಸೋಲ್ ಸರ್ಚಿಂಗ್ ಜರ್ನಿ ಶುರು ಮಾಡಿರ್ಬೋದು. ಆ ಜರ್ನಿ ಬಂದು ನಿಮ್ಮನ್ನು ಹೀಲಿಂಗ್ ಪ್ರಾಸೆಸ್ಸಿಗೆ ತೊಗೊಂಡು ಹೋಗಿರ್ಬೋದು, ರೇಖಿ ಅಥವಾ ಸಮ್ ಕೈಂಡ್ ಆಫ್ ಹೀಲಿಂಗ್ ಕಲ್ತಿರ್ಬೋದು, ಅಥವಾ ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ಮೆಡಿಟೇಷನ್ಗಳು ಶುರು ಮಾಡಿರ್ಬೋದು. ಸೊ ನಿಮ್ಮ ಎನರ್ಜಿ, ನಿಮ್ಮಲ್ಲಿರುವಂಥ ಮ್ಯಾಜಿಕ್ ಅವೇಕನ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು, ನಿಮ್ಮ ಪವರ್ ಅಥವಾ ನಿಮ್ಮ ಕನೆಕ್ಷನ್ ಯೂನಿವರ್ಸ್ ಜೊತೆ ಇರುವಂಥ ಕನೆಕ್ಷನ್ ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗಿರ್ಬೋದು. ಸೊ ಇನ್ ಸಮ್ ವೇ ನಿಮ್ಮ ಈ ಒಂದು ಲೋ ಟಯರ್ಡ್ ಎನರ್ಜಿಯಿಂದ ನಿಮ್ಮ ಸೆಲ್ಫ್ ಡಿಸ್ಕವರಿ ಜರ್ನಿಗೆ ನೀವು ಮೂವ್ ಮಾಡ್ತಾ ಮಾಡ್ತಾ ನಿಮ್ಮ ಅವೇರ್ನೆಸ್, ನಿಮ್ಮ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋವಂಥದ್ದು. ಆ್ಯಂಡ್ ದ ಫ್ಯೂಚರ್ ಕಾರ್ಡಿಗೆ ಹೋಗ್ತಾ ಹೋಗ್ತಾ ವಿ ಹ್ಯಾವ್ ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ ಸ್ಲೇಟ್ ಕ್ಲೀನ್ಸ್ ವೈಪ್ ಮಾಡಿ ನಿಮ್ಮ ಸ್ಲೇಟನ್ನು ಹೊಸ ಬಿಗಿನಿಂಗಿಗೆ ನೀವು ಮೂವ್ ಆಗ್ತಾ ಇರೋವಂಥದ್ದನ್ನು ತೋರಿಸ್ತಾ ಇರೋದು. ಸೊ ನಿಮ್ಗಿನ್ನೂ ಐಡಿಯಾ ಕೂಡ ಇಲ್ಲ ನಿಮ್ಮ ಜೀವನ ಯಾವ ಡೈರೆಕ್ಷನ್ಗೆ ಹೋಗುತ್ತೆ, ಯಾವ ರೀತಿ ಒಂದು
ಈ ಹೊಸತನನ ತರುತ್ತೆ ನಿಮ್ಮ ಫ್ಯೂಚರಲ್ಲಿ ಅಂತ ಹೇಳಿ. ಬಿಕಾಸ್ ಆ್ಯಸ್ ಆಫ್ ನಾವು ನೀವು ಇನ್ನೂ ಸ್ವಲ್ಪ ಡಾರ್ಕ್ನೆಸ್ಸಲ್ಲಿ ಇರ್ಬೋದು, ಕಂಪ್ಲೀಟಾಗಿ ಇದೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ ಅಥವಾ ಇದನ್ನೇ ಮಾಡ್ತೀನಿ ಅಥವಾ ಈ ಥರನೇ ಮಾಡ್ತೀನಿ ಅಥವಾ ಈ ರೀತಿ ನಾನು ಹ್ಯಾಂಡಲ್ ಮಾಡ್ತೀನಿ, ಇದ್ರ ಬಗ್ಗೆ ಅಂಥ ಒಂದು ಕ್ಲಾರಿಟಿ ಇಲ್ಲದೆ ಇರ್ಬೋದು ಈಗ ಸದ್ಯದ ಪರಿಸ್ಥಿತಿನಲ್ಲಿ. ಬಟ್ ನಿಮಗೆ ಗೊತ್ತು ಏನೋ ಒಂದು ಬದಲಾಗ್ತಾ ಇದೆ ನನ್ನಲ್ಲಿ, ಈ ಬದಲಾವಣೆಗಳೆಲ್ಲ ನನ್ನಲ್ಲಿ ಈ ಹೊಸ ಜೀವನನ ಅಥವಾ ಹೊಸದಾಗಿರೋಂಥ ಎನರ್ಜಿನ ತರ್ತಾ ಇದೆ. ಆ್ಯಂಡ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಿಲ್ಲ, ಬಟ್ ಐ ಆಮ್ ಹೋಪ್ಫುಲ್. ನಾನು ಹೈಯರ್ ಪವರ್ಸ್ನ ನಂಬ್ತೀನಿ. ಸೊ ಈ ಆಗ್ತಾ ಇರೋ ಬದಲಾವಣೆಗಳೆಲ್ಲ ನನ್ನ ಒಳ್ಳೆಯದಕ್ಕೆ ಅನ್ನೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತಾ ಇದ್ದೀರಾ ನಿಮ್ಮ ಈ ಕರೆಂಟ್ ಸಿಚುವೇಷನಲ್ಲಿ. ಸೊ ಬೇಸಿಕ್ಲಿ ದರ್ ಇಸ್ ಅ ಮೇಜರ್ ಕಾನ್ಷಿಯಸ್ನೆಸ್, ನಿಮ್ಮ ಸೋಲ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದು ಈಗ ಕರೆಂಟ್ ಸಿಚುವೇಷನಲ್ಲಿ. ಸೊ ದಟ್ ಈ ನ್ಯೂ ಬಿಗಿನಿಂಗಿಗೆ ಲೈಕ್ ಈ ಪ್ರಪಂಚದ ಮೇಲೆ ನೀವು ಮುಂದಿನ ಹೆಜ್ಜೆ ಇಡಬೇಕಾದ್ರೆ ನಿಮ್ಮ ಪವರ್ನ, ನಿಮ್ಮ ಮ್ಯಾಜಿಕ್ನ, ನೀವು ಯಾರು ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಂಡು ಮುಂದೆ ಹೋಗ್ತಾ ಇರೋದು, ಪ್ರೀತಿಯ ಅರ್ಥ ತಿಳ್ಕೊಂಡು ನೀವು ಮುಂದೆ ಹೋಗ್ತಾ ಇರೋದು. ಪ್ರೀತಿ ಬಂದು ನಾವು ಅಂದ್ಕೊಂಡಿರೋ ಅಂತಹ ಸಿಂಪಲ್ ಒನ್ ಸೈಡೆಡ್ ನ್ಯಾರೋ ವಿಷನ್ ಅಲ್ಲ. ಪ್ರೀತಿ ಅನ್ನೋದು ಇಟ್ ಈಸ್ ಎಕ್ಸ್ಪ್ಯಾನ್ಸಿವ್, ಎಲ್ಲ ಕಡೆ ಹರಿಯೋ ಅಂಥ ಕೆಪ್ಯಾಸಿಟಿ ಇರುವಂಥ ಒಂದು ಎನರ್ಜಿ ಅನ್ನೋವಂಥ ಅಂಡರ್ಸ್ಟ್ಯಾಂಡಿಂಗ್ನ ಕಲ್ತ್ಕೊಂಡು ತಿಳ್ಕೊಂಡು ನಾವು ಮುಂದೆ ಹೋಗ್ತಾ ಇರೋದು. ಆ್ಯಂಡ್ ಆಲ್ಸೋ ದಿಸ್ ಫೀಲ್ಸ್ ಲೈಕ್ ಅ ಸ್ಪಿರಿಚುವಲ್ ಲೀಡರ್, ಸ್ಪಿರಿಚುವಲ್ ಟೀಚರ್, ಯಾವುದೋ ಒಂದು ಕೆಪ್ಯಾಸಿಟಿನಲ್ಲಿ ಬೇರೆಯವ್ರಿಗೂ ನೀವು ಸಹಾಯ ಮಾಡ್ತಾ ಇರೋದು, ಅವರ ಹೀಲಿಂಗ್ ಜರ್ನಿನಲ್ಲಿ, ಅವರ ಅವೇರ್ನೆಸ್ ಜರ್ನಿನಲ್ಲಿ. ಇನ್ ಸಮ್ ಕೆಪ್ಯಾಸಿಟಿ ಯು ಆರ್ ಟರ್ನಿಂಗ್ into a spiritual leader or spiritual leader ಅಥವಾ ಸ್ಪಿರಿಚುವಲ್ ಕೆಪಾಸಿಟಿನಲ್ಲಿ ನೀವು ಇಲ್ಲ ಅಂತ ಅಂದ್ರೂ ನಿಮ್ಮ ಅವೇರ್ನೆಸ್ ಬಂದು, ನಿಮ್ಮ ಸೋಲ್ ಬಂದು ಇಟ್ ಈಸ್ ಗೆಟಿಂಗ್ ಅಪ್ಗ್ರೇಡೆಡ್. ಈ ಹೊಸ ಥರ ಆಲೋಚನೆ ಮಾಡೋದನ್ನು ತಿಳ್ಕೊಂಡು ಲೈಕ್ ಯಾವುದು ಸಣ್ಣದಾಗಿ ಆಲೋಚನೆ ಮಾಡ್ತಾ ಇಲ್ಲ. ನಿಮ್ಮ ಫ್ಯೂಚರಲ್ಲಿ ನೀವು ಯು ಆರ್ ಥಿಂಕಿಂಗ್ ಬಿಗ್. ಓಕೆ, ಸೊ ನಿಮ್ಮ ಥಾಟ್ ಪ್ರಾಸೆಸ್ ಬಂದು ತುಂಬ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಈ ಸಣ್ಣ ವಿಚಾರದ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಇಲ್ಲಿ ಆಗ್ತಾರ ಸಣ್ಣ ಪುಟ್ಟ ಗಲಾಟೆಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾರೋ ಏನೋ ಅಂದರು ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ವ್ಯಕ್ತಿ ನನ್ನ ರಿಜೆಕ್ಟ್ ಮಾಡಿದ್ರ ಅಕ್ಸೆಪ್ಟ್ ಮಾಡ್ಕೊಂಡ್ರ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಅಪ್ರೂವಲ್ ಬರ್ತಾ ಇರೋದು ನಿಮ್ಮ ಪವರ್ದು ಅಥವಾ ನಿಮ್ಮ ಅಪ್ರೂವಲ್, ನಿಮ್ಮ ಬ್ಯೂಟಿ, ನಿಮ್ಮ ಎನರ್ಜಿಯ ಅಪ್ರೂವಲ್ ಬರ್ತಾ ಇರೋದು ಹೈಯರ್ ಪವರ್ಸಿಂದ, ದೇವರಿಂದ. ಜನರು ಸುತ್ತಮುತ್ತ ಇರೋರು ನಿಮ್ಮನ್ನ ಅಪ್ರೂವ್ ಮಾಡಬೇಕಾಗಿಲ್ಲ. ಯಾಕೆಂದರೆ ಯೋರ್ ಅಪ್ರೂವಲ್ ಇಸ್ ಕಮ್ಮಿಂಗ್ ಫ್ರಮ್ ಗಾಡ್, ಫ್ರಮ್ ಹೈಯರ್ ಪವರ್ಸ್. ಸೊ ಈ ಸಣ್ಣ ವಿಚಾರದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಿಲೇಷನ್ಶಿಪ್ಗಳಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಕೊಡೋದನ್ನ ನೀವು ಪ್ರೀತಿಯಿಂದ ಕೊಡ್ತಾ ಇದ್ದೀರಾ, ವಾಪಸ್ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ. ಮತ್ತು ಯಾರಿಗೆ ಕೊಡಬೇಕು, ಯಾರಿಗೆ ಈಸ್ಕೊಳ್ಳೋ ಅಂಥ ಅರ್ಹತೆ ಇದೆ ಅಥವಾ ಆ ವ್ಯಕ್ತಿತ್ವ ಇದೆ ಅನ್ನೋದನ್ನು ತಿಳ್ಕೊಂಡು ಕೊಡ್ತಾ ಇದ್ದೀರಾ. ಸುಮ್ಮನೆ ನಿಮ್ಮ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ನಿಮ್ಮ ಜೀವನದಲ್ಲಿ ನೀವು ಬಿಟ್ಕೊಳ್ತಾ ಇಲ್ಲ. ಸೊ ನಿಮ್ಮ ಬೆಲೆನ ನೀವು ತಿಳ್ಕೊಳ್ತಾ ಇದ್ದೀರಾ ನಿಮ್ಮ ಕರೆಂಟ್ ಸ್ಟೇಜಲ್ಲಿ, ಕರೆಂಟ್ ಸಿಚುವೇಷನಲ್ಲಿ. ಗ್ರೂಪ್ ನಂಬರ್ 2 ಆ್ಯಂಡ್ ಆಲ್ಸೋ 11 ತೋರಿಸ್ತಾ ಇದ್ದಾರೆ. ಆಬ್ಸಲ್ಯೂಟ್ಲಿ ನ್ಯೂ ಬಿಗಿನಿಂಗ್, ಆಬ್ಸಲ್ಯೂಟ್ಲಿ ನ್ಯೂ ಪರ್ಸ್ನಾಲಿಟಿ. ಲೈಕ್ ನಿಮ್ಮ ಪಾಸ್ಟ್, ನಿಮ್ಮ ಎಕ್ಸ್ ಅಥವಾ ಹಳೆ ರಿಲೇಷನ್ಶಿಪ್ ಅಥವಾ ಹಳೆ ಫ್ರೆಂಡ್ಸು ನಿಮ್ಮನ್ನು ಮೀಟ್ ಮಾಡಿದ್ರು ದೇ ವಿಲ್ ಬಿ ಸೋ ಸರ್ಪ್ರೈಸ್ಡ್ ನಿಮ್ಮ ಈ ಕಾನ್ಫಿಡೆನ್ಸ್ನ, ನಿಮ್ಮ ಈ ಬೋಲ್ಡ್ನೆಸ್ನ ನೋಡಿ. ಲೈಕ್ ಕೆಲವೊಂದು ಸಲ ನಿಮಗೆ ಮೀಟ್ ಮಾಡೋಕ್ಕಾಗಲ್ಲ ಅಂತಂದರೆ ಯು ಆರ್ ಸೇಯಿಂಗ್ ನೋ, ಆ ಬೌಂಡ್ರೀಸ್ ಹಾಕ್ತಾ ಇದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ನೀವು ಹೀಲಿಂಗ್ ಬಿಸ್ನೆಸ್ಸಲ್ಲಿ, ಸ್ಪಿರಿಚುವಲ್ ಬಿಸ್ನೆಸ್ಸಲ್ಲಿದ್ದರೆ ಜಸ್ಟ್ ಬಿಕಾಸ್ ಕ್ಲೈಂಟ್ಸ್ಗೆ ಅರ್ಜೆನ್ಸಿ ಇದೆ ಅಂದ ಮಾತ್ರಕ್ಕೆ ನಿಮ್ಮ ಕ್ಯಾಲೆಂಡರ್ನೆಲ್ಲ ನೀವು ಕ್ಲಿಯರ್ ಮಾಡಿ ಎಕ್ಸ್ಟ್ರಾ ಕೊಡೋದಕ್ಕೆ ಹೋಗಿ ನಿಮ್ಮನ್ನು ನೀವು ನಿಮ್ಮ ಆ ಟಯರ್ಡ್ನೆಸ್ನ, ಆ ವೀಕ್ನೆಸ್ಸಲ್ಲೂ ಬೇರೆಯವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗುವಂಥ ಆ ಕ್ರೇಜಿನೆಸ್ನ ಕಡಿಮೆ ಮಾಡ್ತಾ ಇದ್ದೀರಾ. ನಿಮ್ಮ ಕೈಲಿ ಎಷ್ಟರ ಮಟ್ಟಕ್ಕೆ ಕೊಡೋಕ್ಕೆ ಸಾಧ್ಯ, ನಿಮ್ಮ ಕೆಪಾಸಿಟಿ ಏನು ಅಂತ ನೀವು ತಿಳ್ಕೊಂಡು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಸಿಚುವೇಶನನ್ನು. ಮುಂಚೆ ಇದ್ದಂಥ ಆ ಪೇನು, ರಿಲೇಷನ್ಶಿಪ್ ನಿಮ್ಮ ವೀಕ್ನೆಸ್ ಆಗಿದ್ದಿದ್ದು ಇವಾಗ ನಿಮ್ಮ ಎಮೋಷನ್ಸ್ ಬಂದು ನಿಮ್ಮ ಸ್ಟ್ರೆಂತ್ ಆಗ್ತಾ ಇದೆ. ಬಿಕಾಸ್ ನಿಮಗೆ ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿಲ್ದಿರ ನಿಮ್ಮಲ್ಲಿರೋ ಅಂಥ ಆ ಪವರು ಬಂದು ಅವೇಕನ್ ಆಗ್ತಾ ಇದೆ, ಜಾಗೃತಗೊಳ್ತಾ ಇದೆ. ನಿಮ್ಮಲ್ಲಿರುವಂಥ ಆ ಶಕ್ತಿ, ಬೇಸಿಕ್ಲಿ ಆ ಶಿವಶಕ್ತಿ ಎನರ್ಜಿಗೆ ನೀವು ಮ್ಯಾಚ್ ಮಾಡ್ತಾ ಇದ್ದೀರಾ, ಆ ಬ್ಯಾಲೆನ್ಸ್ನ ತರ್ತಾ ಇದ್ದೀರಾ. ನಿಮ್ಮ ಹೋಲ್ ಲೈಫ್ ಬಂದು ಆ ಬ್ಯಾಲೆನ್ಸ್ ತರುವಂಥದ್ದು. ಅಗೇನ್ ಶಿವಶಕ್ತಿ ಈಸ್ ಅಬೌಟ್ ಫೆಮಿನನ್ ಆ್ಯಂಡ್ ಮ್ಯಾಸ್ಕುಲನ್, ರಿಸೀವಿಂಗ್ ಆ್ಯಂಡ್ ಗಿವಿಂಗ್. ಸೊ ಓವರ್ ಗಿವಿಂಗಲ್ಲಿದ್ದರೆ ಕರೆಕ್ಟಾಗಿ ಹೇಗೆ ಬ್ಯಾಲೆನ್ಸ್ ಮಾಡೋದು,
ಬರೀ ಕೊಡೋದು ಅಷ್ಟೇ ಅಲ್ಲ, ರಿಸೀವಿಂಗ್ ಕೆಪಾಸಿಟಿ ಕೂಡ ನಮಗಿರಬೇಕು. ಸೊ ಈ ಪಾಸ್ಟ್ ಎನರ್ಜಿನಲ್ಲಿ ವಿ ಹ್ಯಾವ್ ಗೋ ವಿತ್ ದ ಫ್ಲೋ. ಸಾರಿ, ಇದನ್ನು ಇಲ್ಲಿಡಬೇಕು ಅಂತ ಹೇಳ್ತಾ ಇರೋದು. ಓಕೆ, ಸೊ ಪಾಸ್ಟ್ ಎನರ್ಜಿನಲ್ಲಿ ವಿ ಹ್ಯಾವ್ ಸಾರೋ, ಅ ಲಾಡ್ ಆಫ್ ಪೇನ್ ಆ್ಯಂಡ್ ಪ್ರಾಬ್ಲಮ್. ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ದಿಕ್ಕಲ್ಲಿ ನೋಡ್ತಾ ಇಲ್ಲ, ನಾವು ಪ್ರಾಬ್ಲಮ್ ಒಳಗಡೆ ಕೂತಿದ್ದೀವಿ. ಇಲ್ಲಿ ಈ ಬಾಗಿಲು ಅರ್ಧ ತೆರೆದಿದೆ, ಆ್ಯಕ್ಚುಲಿ ನಾವು ಆಚೆ ಹೋಗ್ಬೋದು, ಬಟ್ ನಾವಿರೋವಂಥ ಈ ನೋವಲ್ಲಿ ಬಾಗಿಲು ತೆರೆದಿರೋ ಅಂಥ ಜ್ಞಾನ ಅಥವಾ ನೋಡೋ ಅಂಥ ಒಂದು ಪೇಷನ್ಸ್ ಕೂಡ ನಮಗಿರಲಿಲ್ಲ ಪಾಸ್ಟಲ್ಲಿ. ಬಟ್ ಫೈನಲಿ ನಾವು ಹೇಗೆ ಯೂನಿವರ್ಸ್ ಜೊತೆ ವರ್ಕ್ ಮಾಡಬೇಕು, ಹೇಗೆ ಎಮೋಷನ್ಸ್ನ ಹ್ಯಾಂಡಲ್ ಮಾಡಬೇಕು, ಹೇಗೆ ನನ್ನ ಎಮೋಷನ್ಸ್ ಬಂದು ನನ್ನ ಸ್ಟ್ರೆಂತು, ನನ್ನ ಅವೇರ್ನೆಸ್ ಬಂದು ನನ್ನ ಸ್ಟ್ರೆಂತು, ನನ್ನ ಕನೆಕ್ಷನ್ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಇರೋವಂಥದ್ದು ಅಥವಾ ನಮ್ಮ ಹೈಯರ್ ಪವರ್ಸ್ ಯೂನಿವರ್ಸ್ ಜೊತೆ ಇರೋವಂಥ ಕನೆಕ್ಷನ್ನು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಬೇಸಿಕ್ಲಿ ಗ್ರೂಪ್ ನಂಬರ್ 2, ಯು ಗೈಸ್ are absolutely wonderful healers ಮತ್ತು very spiritual souls, because look at that, ನಿಮ್ಮ ಫ್ಯೂಚರ್ ಕಾರ್ಡಲ್ಲಿ we have consciousness, we have Buddha. ಸೊ ಹೋಗ್ತಾ ನಿಮ್ಮ ಎನರ್ಜಿ ಇನ್ನೂ ಡೀಪಾಗಿ ಹೋಗುತ್ತೆ, ನಿಮ್ಮ ಎಮೋಷನ್ಸ್ ಇನ್ನೂ ಬ್ಯೂಟಿಫುಲ್ಲಾಗಿ ಫ್ಲೋ ಆಗುತ್ತೆ, ನಿಮ್ಮ ಪ್ರೀತಿ ಮಾಡೋ ಕೆಪ್ಯಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಪರ್ಸ್ನಲ್ ಗೇನ್ ಇಲ್ದಿರ ನಮ್ಮ ಒಂದು ವಾಟ್ ಯು ಕಾಲ್ ಪರ್ಸ್ನಲ್ ಅಜೆಂಡಾ ಇಲ್ದಿರ ಆ ಪ್ರೀತಿನ ಹೇಗೆ ಕೊಡೋದು ಅನ್ನೋದನ್ನು ಇನ್ನೂ ಕಲಿತಾ ಹೋಗ್ತೀರಾ. ನಿಮ್ಮ ಫ್ಯೂಚರಲ್ಲಿ ಗ್ರೂಪ್ ನಂಬರ್ 2 ದೇರ್ ಇಸ್ ಸಚ್ ಅ ಎಕ್ಸ್ಪ್ಯಾನ್ಷನ್ ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ, ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ, ಟು ದ ಡಿಗ್ರಿ ಆಫ್ ನಿಮ್ಮ ಎನ್ಲೈಟನ್ಮೆಂಟ್. ಎಷ್ಟರ ಹಂತಕ್ಕೆ ಅಂದರೆ ಜನರಿಗೆ ನೀವು ಲೈಕ್ ಅನ್ರೆಕಗ್ನೈಸಬಲ್, ಎಷ್ಟರ ಮಟ್ಟಿಗೆ ಅವರು ನಿಮ್ಮ ಜೊತೆ ಲೈಕ್ ದೆ ಕೆನಾಟ್ ಇವನ್ ಕನೆಕ್ಟ್ ನಿಮ್ಮ ಲೆವೆಲ್ಗೆ, ಯಾಕೆಂದರೆ ನಿಮ್ಮ ವೈಬ್ರೇಷನ್ ಬಂದು ಇಟ್ ಈಸ್ ಸೂಪರ್ ಹೈ. ಇನ್ನೂ ಜಾಸ್ತಿ ನಿಮ್ಮ ಕನೆಕ್ಷನ್ ಹೈಯರ್ ಪವರ್ಸ್ ಜೊತೆ ಆಗ್ತಾ ಇರೋವಂಥದ್ದು. ಈ ಕಾರ್ಡ್ ಬಂದು ವಿ ಹ್ಯಾವ್ ರಿಸೆಪ್ಟಿವಿಟಿ. ಐ ವಿಲ್ ಹ್ಯಾವ್ ಟು ಕವರ್ ದಿಸ್. ಓಕೆ, ದಿಸ್ ಈಸ್ ದ ಕಾರ್ಡ್ ಆಫ್ ರಿಸೆಪ್ಟಿವಿಟಿ, ಮೆಡಿಟೇಷನ್ ಆ್ಯಂಡ್ ಆಲ್ಸೋ ಈ ಸಹಸ್ರಾರ ಚಕ್ರ ಇಲ್ಲಿ ಆ್ಯಕ್ಟಿವೇಟ್ ಆಗಿರೋದು. ನಿಮ್ಮ ಕನೆಕ್ಷನು, ನಿಮ್ಮ ಅವೇರ್ನೆಸ್ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಇರುವಂಥದ್ದು. ಸೊ ಗ್ರೂಪ್ ನಂಬರ್ 2, ಯು ಆರ್ ಆಲ್ ಅಬೌಟ್ ಸ್ಪಿರಿಚುಯಾಲಿಟಿ, ಯು ಆರ್ ಆಲ್ ಅಬೌಟ್ ಎಕ್ಸ್ಪ್ಯಾನ್ಷನ್, ಗ್ರೋತ್ ಮತ್ತು ಎಮೋಷ್ನಲ್ ಬ್ಯಾಲೆನ್ಸ್, ಎಮೋಷ್ನಲ್ ಸ್ಟೆಬಿಲಿಟಿ. ನಿಮ್ಮ ಕುಂಡಲಿನಿ ಎನರ್ಜಿ, ನಿಮ್ಮ ಚಕ್ರಾಸ್ ಎಲ್ಲ ಅಲೈನ್ ಆಗ್ತಾ ಇರೋದು ಫ್ಯೂಚರಲ್ಲಿ ಮುಂದೆ ಹೋಗ್ತಾ. ಬಟ್ ಆ್ಯಸ್ ಆಫ್ ನೌ ಆ ಸ್ಪಿರಿಚುವಲ್ ಎಕ್ಸ್ಪ್ಯಾನ್ಷನ್ ಹಾದಿನಲ್ಲಿ ನಡೀತಾ ಇದ್ದೀರಾ. ಮತ್ತು ನಿಮಗೆ ಆ ತೃಪ್ತಿ ಅನ್ನೋದು ಏನಿರಲಿಲ್ಲ, ಆ ತೃಪ್ತಿ ಅನ್ನೋದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಿಮಗೆ ಓ ಮೈ ಗಾಡ್, ಇದೇ ಕಾರ್ಡು ಗ್ರೂಪ್ ನಂಬರ್ 1ಗೂ ಬಂದಿತ್ತು, ಬಟ್ ಈ ಕಡೆ ಕೂತಿತ್ತು. ನಿಮಗೆ ಇವಾಗ ಪೇಷನ್ಸ್ ಅಂದರೆ ನಿಮ್ಮ ಮೆಚ್ಯೂರಿಟಿ, ನಿಮ್ಮ ಮೆಚ್ಯೂರಿಟಿ ಬಗ್ಗೆ ಮಾತಾಡ್ತಾ ಇರೋದು ಈ ಕಾರ್ಡಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಬ್ರೇಕ್ ಥ್ರೂ. So beautiful. I'm so sorry. Yeah, so we have a breakthrough here finally. And also group number 2, like I don't know, but it feels like spiritual breakthrough, like enlightenment stage ಗೆ ಹೋಗ್ತಾ ಇರೋದು, ಕಂಪ್ಲೀಟ್ ಆಗಿ ಅವೇರ್ನೆಸ್ ಇರೋದು, ಲೈಕ್ ಬುದ್ಧ ಈ ಥರ ಈ ಹೈಯರ್ ಬೀಯಿಂಗ್ಸಿಗೆ ಇರೋ ಥರ. ಲೈಕ್ ಯು ಆರ್ ಲೈಕ್ ಅರ್ತ್ ಏಂಜಲ್ಸ್. ಗ್ರೂಪ್ ನಂಬರ್ 2, ನಿಮಗೆ ಆಲ್ರೆಡಿ ಗೊತ್ತು ನಿಮ್ಮ ಪವರ್ ಏನು ಅಂತ ಹೇಳಿ. ಯು ಆರ್ ಆಲ್ರೆಡಿ ಅ ಹೈಯರ್ ವೈಬ್ರೇಷನಲ್ ಬೀಯಿಂಗ್ಸ್, ಹೈಯರ್ ವೈಬ್ರೇಷನಲ್ ಸೋಲ್ಸ್. ಈ ಟೈಮಲ್ಲಿ ನೀವು ಭೂಮಿ ಮೇಲೆ ಇನ್ಕಾರ್ನೇಟ್ ಮಾಡಿರೋದು ನಿಮ್ಮನ್ನು ನೀವು ಕಂಡುಕೊಳ್ತಾ ಬೇರೆಯವರು ಅವ್ರನ್ನ ಕಂಡುಕೊಳ್ಳೋ ಅಂಥ ಜರ್ನಿನಲ್ಲಿ ಸಪೋರ್ಟ್ ಮಾಡೋದಕ್ಕೋಸ್ಕರ ನೀವು ಈ ಟೈಮಲ್ಲಿ ರೀಇನ್ಕಾರ್ನೇಟ್ ಮಾಡಿರೋದು ಭೂಮಿ ಮೇಲೆ. ಸೊ ನಿಮ್ಮ ಲೈಫ್ ಪರ್ಪಸ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಫ್ಯೂಚರಲ್ಲಿ. ಯಾ ಲಾಡ್ ಆಫ್ ನಾಯ್ಸ್ ಹೊರಗಡೆ. ಸೊ ನಿಮ್ಮ ಪವರಲ್ಲಿ ನೀವು ನಿಂತಿದ್ದೀರಾ. ನಿಮ್ಮ ಹೀಲಿಂಗ್ ಪವರ್ ಜಾಸ್ತಿ ಆಗಿದೆ ನಿಮ್ಮ ಫ್ಯೂಚರಲ್ಲಿ ಹೋಗ್ತಾ. ಸೊ ಆ್ಯಂಡ್ ಆಲ್ಸೋ ನಿಮ್ಮ ಫ್ಯೂಚರ್ ಬಂದು ತುಂಬ ಅನ್ಪ್ರೆಡಿಕ್ಟಬಲ್ ಆಗಿರೋದು, ಬಟ್ ಇನ್ ಅ ಬ್ಯೂಟಿಫುಲ್ ವೇ. ಯಾಕೆಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಫುಲ್ಲಾಗಿ ತೋರಿಸ್ತಾ ಇಲ್ಲ ನಿಮ್ಮ ಜರ್ನಿ ಎಷ್ಟು ದೂರ ಹೋಗುವಂಥ ಕೆಪ್ಯಾಸಿಟಿ ಇದೆ ಅಂತ ಹೇಳಿ. ಬಟ್ ಲೆಟ್ ಮಿ ಟೆಲ್ ಯು, ಕಂಪ್ಲೀಟ್ ಎನ್ಲೈಟನ್ಮೆಂಟ್ ಸ್ಟೇಜ್ ತನಕ ಹೋಗೋ ಅಂಥ ಒಂದು ಕೆಪ್ಯಾಸಿಟಿ ಇದೆ. ಕಂಪ್ಲೀಟ್ ಅವೇರ್ನೆಸ್ ಅಂದರೆ ನಮಗೂ ಯೂನಿವರ್ಸ್ಗೂ ಯಾವುದೇ ಸೆಪರೇಷನ್ ಇಲ್ಲ ಅಂತ ಕಂಡುಕೊಳ್ಳೋ ಅಷ್ಟು ದೂರ ಹೋಗುವಂಥ ಕೆಪ್ಯಾಸಿಟಿ ಇದೆ. ಬಟ್ ಎಷ್ಟರ ಮಟ್ಟಿಗೆ ನಾವು ಸಾಧನೆಗಳು ಮಾಡ್ತೀವಿ, ಎಷ್ಟರ ಮಟ್ಟಿಗೆ
ಮಟ್ಟಿಗೆ ಇದನ್ನೆಲ್ಲ ನಾವು ನಮ್ಮ ಡೈಲಿ ಲೈಫಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಮತ್ತು ಪ್ರಾಕ್ಟೀಸಸ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಲೆಟ್ ಮಿ ಟೆಲ್ ಯು, ಗ್ರೂಪ್ ನಂಬರ್ 2, ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ಅ ವೆರಿ ಸಾಫ್ಟ್ ಕರೇಜ್. ಈ ಬೋಲ್ಡ್ ಅಗ್ರೆಸಿವ್ ಜನರ ಥರ ಅಲ್ಲ. ನಿಮ್ಮಲ್ಲಿರುವಂಥ ಧೈರ್ಯ, ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ಬಂದು ಇಟ್ ವಿಲ್ ಸ್ಟಿಲ್ ಫೀಲ್ಸ್ ಲೈಕ್ ಸಾಫ್ಟ್, ಟೆಂಡರ್, ಕಂಪ್ಯಾಷನೇಟ್. ಅರಗೆನ್ಸ್ ಅಲ್ಲ, ಅಹಂಕಾರ ಅಲ್ಲ, ಆ ಪ್ರೀತಿಯಿಂದ ಬರ್ತಾ ಇರೋವಂಥ ಕಾನ್ಫಿಡೆನ್ಸು. ಬೇರೆ ಜನರಿಗೆ ನೀವು ನೋ ಅಂತ ಹೇಳ್ತಾ ಇರೋದನ್ನು ಕೂಡ ಆ ಪ್ರೀತಿಯಿಂದ, ಸಾರಿ ಇವತ್ತು ಆಗೋದಿಲ್ಲ, ನನ್ನ ಕೈಲಿ ಇವತ್ತಿಗೆ ಈ ಕೆಪಾಸಿಟಿ ಇಲ್ಲ ಅಂತ ಹೇಳಿ ನೀವು ಹೇಳ್ತಾ ಇರುವಂಥದ್ದು ಅರಗೆನ್ಸಿಂದ ಅಲ್ಲ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್, ಬಟ್ ನಿಮ್ಮ ಎನರ್ಜಿ ಬಂದು ಟೋಟಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಈ ಸಮಯದಲ್ಲಿ. ಬಟ್ ನಿಮ್ಮ ಫ್ಯೂಚರ್ ಬಂದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಬೇರೆ ಲೆವೆಲಲ್ಲಿರೋದು, ಬೇರೆ ಕಾನ್ಷಿಯಸ್ನೆಸ್ಸು, ಬೇರೆ ಅಂಡರ್ಸ್ಟ್ಯಾಂಡಿಂಗು. ನಿಮ್ಮ ಫುಲ್ಲು ಅರ್ತ್ ಏಂಜಲ್ ಪವರಲ್ಲಿ, ತುಂಬ ಡೀಪ್ ಅಂಡರ್ಸ್ಟ್ಯಾಂಡಿಂಗಲ್ಲಿ, ಸ್ಟ್ರಾಂಗ್ ಕನೆಕ್ಷನ್ ಯೂನಿವರ್ಸ್ ಜೊತೆ. ಆ್ಯಂಡ್ ಇಫ್ ಯು ಆರ್ ಹೀಲರ್, ಸ್ಪಿರಿಚುವಲ್ ಪಾತಲ್ಲಿದ್ದರೆ ಕ್ರೇಜಿ ಗ್ರೋತ್ ನಿಮ್ಮ ಸ್ಪಿರಿಚುವಲ್ ಆಸ್ಪೆಕ್ಟಲ್ಲಿ ಗ್ರೂಪ್ ನಂಬರ್ 2. ಓಕೆ, ನಿಮ್ಮದೇ ಆದಂಥ ಕ್ರಿಯೇಷನ್ ಅಥವಾ ಕ್ರಿಯೇಟಿವ್ ಪ್ರಾಸೆಸ್ಗಳಿದ್ರೆ, ನಿಮ್ಮದೇ ಆದಂಥ ಬಿಸ್ನೆಸ್ಗಳೆಲ್ಲ ಇದ್ದರೆ, ದೆರ್ ಇಸ್ ಗೋನ್ ಟು ಬಿ ಅ ಹ್ಯೂಜ್ ಎಕ್ಸ್ಪ್ಯಾನ್ಷನ್. ಸೊ ದ ಫ್ಯೂಚರ್ ಕಾರ್ಡಲ್ಲಿ ಒನ್ ವರ್ಡಲ್ಲಿ ಡಿಫೈನ್ ಮಾಡಬೇಕಂದ್ರೆ ಲಾಟ್ ಆಫ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಎಲ್ಲ ಡೈರೆಕ್ಷನಲ್ಲಿ. ವೆನ್ ಇಟ್ ಕಮ್ಸ್ ಟು ಯುವರ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್, ದೆರ್ ಇಸ್ ಲಾಟ್ ಆಫ್ ಎಕ್ಸ್ಪ್ಯಾನ್ಷನ್, ಗ್ರೋತ್, ಟ್ರಾವೆಲ್, ಮೂವ್ಮೆಂಟ್ ನಿಮ್ಮ ಫ್ಯೂಚರಲ್ಲಿ. ಆ್ಯಸ್ ಆಫ್ ನೌ, ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ತಿಳ್ಕೊಳ್ತಾ ಇರೋದು ಇದೆಲ್ಲ ನನ್ನ ಕೈಲಿ ಸಾಧ್ಯ ಅಂತ ಹೇಳಿ, ಮತ್ತು ನಿಮ್ಮ ಎಮೋಷನ್ಸ್ನ ನೀವು ತಿಳ್ಕೊಳ್ತಾ ಇರೋದು, ಮತ್ತು ಬೌಂಡ್ರಿ ಹೇಗೆ ಸೆಟ್ ಮಾಡಬೇಕು, ನೋ ಹೇಗೆ ಹೇಳಬೇಕು, ನಿಮ್ಮಲ್ಲಿರೋಂಥ ಪವರ್ ಏನು, ಸ್ಟ್ರೆಂತ್ ಏನು, ಕರೇಜ್ ಏನು, ನಿಮ್ಮ ಇಷ್ಟಗಳೇನು, ನಿಮ್ಮ ಅನಿಸಿಕೆಗಳೇನು, ನೀವು ಯಾರು ಅನ್ನೋದನ್ನು ಕಂಡುಕೊಳ್ತಾ ಇರೋದು ಈಗ ಕರೆಂಟ್ ಸಿಚುವೇಷನಲ್ಲಿ ಗ್ರೂಪ್ ನಂಬರ್ 2. ಐ ಆಮ್ ರೆಡಿ ಫಾರ್ ದಿಸ್ ಮ್ಯಾಜಿಕಲ್ ಬ್ಯೂಟಿಫುಲ್ ಜರ್ನಿ ಅಂತ ಕೆಳಗಡೆ ಕಮೆಂಟ್ ಮಾಡಿ, ಬಿಕಾಸ್ ದಟ್ ಈಸ್ ವಾಟ್ ಇಟ್ ಈಸ್. ನಿಮ್ಮ ಫ್ಯೂಚರ್ಗೆ ಮೂವ್ ಆಗ್ತಾ ಆಗ್ತಾ ಇಟ್ ಫೀಲ್ಸ್ ಲೈಕ್ ಅ ಬ್ಯೂಟಿಫುಲ್ ಮ್ಯಾಜಿಕಲ್ ಜರ್ನಿ. ಆ್ಯಂಡ್ ಕಂಪ್ಲೀಟಾಗಿ ಯೂನಿವರ್ಸ್ ಬಿಟ್ಕೊಡ್ತಾ ಇಲ್ಲ ಯಾವ ರೀತಿ ಈ ಜರ್ನಿ ಹೋಗುತ್ತೆ ಅಂತ ಹೇಳಿ, ಬಟ್ it is going to be a beautiful magical journey. Group number 2, ಅದು ನಿಮ್ಮ ಇವತ್ತಿನ ರೀಡಿಂಗ್. ಗೆಟ್ ರೆಡಿ ಫಾರ್ ದಿಸ್ ಬ್ಯೂಟಿಫುಲ್ ಮ್ಯಾಜಿಕಲ್ ಜರ್ನಿ. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಫಾರ್ ದಿಸ್ ಬ್ಯೂಟಿಫುಲ್ ಮ್ಯಾಜಿಕಲ್ ಜರ್ನಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.